ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪೂಜ್ಯ ಶ್ರೀಪಾದರೇ, ನನ್ನ ಅಧ್ಯಾತ್ಮ ಬಂಧುಗಳೇ, ಇವತ್ತು ಈ ಬಾರಿ ಸುಮಾರು 10-12 ದಿವಸಗಳ ಕಾಲ ಗೀತೆ ಚಿಂತನೆ ನಡೆಯೋದ್ರಿಂದ ಸ್ವಲ್ಪ ಸಾಗಬಹುದು. ಯಾಕಂದರೆ ಬಹಳ ಸಮಯ ಆಯಿತು ಗೀತೆ ಪ್ರಾರಂಭ ಆಗಿ 18ನೇ ಅಧ್ಯಾಯ ತನಕ ಮುಟ್ಟುವುದಕ್ಕೆ ಇನ್ನೂ ದೂರ ಇದೆ. ನಾವು ಇನ್ನೂ 10ನೇ ಅಧ್ಯಾಯದಲ್ಲಿದ್ದೇವೆ. ಹಾಗಾಗಿ ಇದನ್ನು ಸ್ವಲ್ಪ 10ನೇ ಅಧ್ಯಾಯ ಮುಗಿದು ಕನಿಷ್ಠ 11ನೇ ಅಧ್ಯಾಯದಲ್ಲಿ ಸ್ವಲ್ಪ ಆದರೂ ಆಗ್ಬೋದು. ಈ ಬಾರಿ 10ನೇ ಅಧ್ಯಾಯ ಮುಗಿಬೋದು ಅಂತ ಅಂದುಕೊಂಡಿದ್ದೇನೆ. ಯಾಕಂದರೆ 10ನೇ ಅಧ್ಯಾಯದಲ್ಲಿ ಉಪಾಸನೆಗೆ ಸಂಬಂಧಪಟ್ಟಂತಹ ಬಹಳ ಸಂಗತಿಗಳು ಬರ್ತಾವೆ. ಅದನ್ನು ಎಷ್ಟೆಷ್ಟು ಉಪಾಸನೆಗೆ ನಾವು ಅಳವಡಿಸಿಕೊಳ್ತೇವೆ ಅಷ್ಟು ವ್ಯಾಪಕವಾಗಿ, ಅಷ್ಟು ಆಳವಾಗಿ ತೆರೆಕೊಳ್ಳುತ್ತೆ. ಅದು ಒಂದೊಂದು ಶ್ಲೋಕವನ್ನು ಕೂಡ ಅನೇಕ ದಿನಗಳ ಕಾಲ ಚಿಂತನೆ ಮಾಡಿದರೆ ಬೇರೆ ಬೇರೆ ಆಯಾಮಗಳಲ್ಲಿ ತೆರೆಕೊಳ್ಳುತ್ತೆ ಅದು. ಹಾಗಾಗಿ ನನ್ನ ಸಮಸ್ಯೆ ಏನು ಅಂದರೆ, ಒಂದು ಶ್ಲೋಕ ತಗೊಂಡು ಕೂಡಲೇ ಅದರ ವಿವರಣೆ ಕೊಡ್ತಾ ಈ ವಿಷಯ ಹೇಳಲೇ ಇಲ್ಲ, ಇದನ್ನು ಹೇಳಲಿಲ್ಲ, ಇದನ್ನು ಹೇಳಿದ್ದಕ್ಕಿಂತ ಬಿಟ್ಟದ್ದು ಹೆಚ್ಚು ಅಂತ ಅನ್ನಿಸಿ ಅದನ್ನು ಹಾಗಾಗಿ ಮುಂದೆ ಹೋಗೋದೇ ಇಲ್ಲ. ಗೀತೆಯಲ್ಲಿ ಯಾವತ್ತಾದರೂ ಹೇಳಿದ್ದಕ್ಕಿಂತ ಹೇಳದೇ ಉಳಿದದ್ದು ಹೆಚ್ಚಾಗಿಬಿಡುತ್ತೆ. ನಾವು ಯಾರು ಎಷ್ಟು ಮಂದಿ ಎಷ್ಟು ಬಾರಿ ಪ್ರವಚನ ಮಾಡಿದರೂ ಹೇಳಿದ್ದಕ್ಕಿಂತ ಹೇಳದೇ ಉಳಿದದ್ದು ಹೆಚ್ಚಾಗಿಬಿಡುತ್ತೆ. ಅಮೇರಿಕದಲ್ಲಿ ಒಬ್ಬ ಕವಿ ಇದ್ದ, ವಾಲ್ಟ್ ವಿಟ್ಮನ್ ಅಂತ, ಬಹಳ ಪ್ರಸಿದ್ಧ ಕವಿ. ಅವನು ಸ್ವಲ್ಪ ನಮ್ಮ ಭಾರತೀಯ ತತ್ವಶಾಸ್ತ್ರದಿಂದ ಪ್ರಭಾವಿತನಾದ ಕವಿ. ಅವನು ಒಂದು ಕವನ ಬರೆದಿದ್ದಾನೆ. ಅದರಲ್ಲಿ ಒಂದು ಮಾತು ಬರೆದಿದ್ದಾನೆ: ಪ್ರಪಂಚದ ಎಲ್ಲ ದೇಶದ ಎಲ್ಲ ಭಾಷೆ, ಎಲ್ಲ ದೇಶದ ಎಲ್ಲ ಭಾಷೆಯ ಎಲ್ಲ ಕವಿಗಳು ಸೇರಿ ಬರೆದ ಎಲ್ಲ ಕವಿತೆಗಳನ್ನು ಓದಿದ ಮೇಲೂ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹೇಳಬೇಕಾದ್ದು ಅಂತ ಉಂಟಲ್ಲ, ಅದು ರಿಮೇನ್ಸ್ ಅನ್ಟೋಲ್ಡ್. ಎಲ್ಲ ದೇಶದ ಎಲ್ಲ ಭಾಷೆಯ ಎಲ್ಲ ಕವಿಗಳು ಹೇಳಿದ್ದನ್ನೆಲ್ಲವೂ ನೋಡಿದ ಮೇಲೂ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ರಿಮೇನ್ಸ್ ಅನ್ಟೋಲ್ಡ್. ಯಾಕೆ ಅಂದರೆ ಬಹಳ ಮುಖ್ಯವಾದ ಸಂಗತಿ ಉಂಟಲ್ವ, ಅದು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಅದು ಹೇಳಲಿಕ್ಕೆ ಆಗೋದಿಲ್ಲ. ಮತ್ತೆ ನಮ್ಮ ಕೆಲಸ ಏನು ಅಂದರೆ ಗರ್ಭಗುಡಿಯಲ್ಲಿ ಪ್ರದಕ್ಷಿಣೆ ಹಾಕೋದು. ಗರ್ಭಗುಡಿ ಒಳಗೆ ಹೋಗಿ ಅದು ದೇವರ ಬಿಂಬವನ್ನು ತೆಗೆದು ತೋರಿಸುವ ಕೆಲಸ ಅಲ್ಲ. ಗರ್ಭಗುಡಿಗೆ ಪ್ರದಕ್ಷಿಣೆ ಹಾಕಿದರೆ ಒಳಗಿಂದ ಅಲಂಕಾರ ಪೂಜೆ ಆಗ್ತಾ ಇದೆ, ಬಾಗಿಲು ತೆರೆದಾಗ ಕಾಣುತ್ತೆ ಅಂತ ಅಷ್ಟೇ. ಗರ್ಭಗುಡಿಯ ಸುತ್ತಬರಲಿ ಒಳಗೆ ಕೃಷ್ಣ ಕಾಣಿಸಿಕೊಳ್ತಾನೆ, ನಾವೇ ಕಾಣುವ ಪ್ರಯತ್ನ ಮಾಡಬೇಕು, ಯಾರೂ ತೋರಿಸ್ಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಅದ್ಭುತವಾದ, ನಾವು ಯಾವ ಶಬ್ದದಿಂದಲೂ ಹೇಳಲಿಕ್ಕಾಗದ್ದನ್ನ ಬಹಳ ಖಚಿತವಾದ ಶಬ್ದಗಳ ಮೂಲಕ ಹೇಳುವ ಗ್ರಂಥ ಭಗವದ್ಗೀತೆ. ಯಾವ ಸತ್ಯವನ್ನ ನಾವು ಮನಸ್ಸಿನಲ್ಲಿ ಯೋಚಿಸಲಿಕ್ಕೆ ಆಗುವುದಿಲ್ಲೋ
ಅದನ್ನು ಬಹಳ ಸ್ವಚ್ಛವಾಗಿ ಸುಸಂಗತವಾಗಿ ಯೋಚನೆ ಮಾಡಲಿಕ್ಕೆ ನಮ್ಮನ್ನು ಅಣಿಗೊಳಿಸುವ ಗ್ರಂಥ ಭಗವದ್ಗೀತೆ. ಯಾವುದನ್ನು ನಾವು ನೋಡುವುದೇ ಸಾಧ್ಯವೋ ಅನಿರುಕ್ತೆ, ಅದೃಶ್ಯೇ ಅನಾತ್ಮೇ ಅನಿರುಕ್ತೆ, ಅದನ್ನು ನಮಗೆ ಕಾಣಲಿಕ್ಕೆ ಬೇಕಾದ ದಾರಿ ತೋರಿಸುವ ಗ್ರಂಥ ಭಗವದ್ಗೀತೆ. ಅದು ಸಾಟಿ ಇಲ್ಲ. ಅದು ಯೋಚನೆ ಮಾಡಿದರೆ ಅಂಥ ಇನ್ನೊಂದು ಗ್ರಂಥ ಯಾವುದಾದರೂ ತೋರಿಸ್ಲಿಕ್ಕೆ ಬರೋದಿಲ್ಲ. ಅಷ್ಟು ಅನುಪಮವಾದ ಗ್ರಂಥ. ಯಾಕೆಂದರೆ ಅದು ಎರಡು ವಿಧದಿಂದ ಅದನ್ನು ಸ್ವತಃ ಕೃಷ್ಣ ಭಗವಂತನೇ ಅರ್ಜುನನಿಗೆ ಹೇಳಿದ, ಮತ್ತು ಅದನ್ನು ಶ್ಲೋಕ ರೂಪದಲ್ಲಿ ರಚನೆ ಮಾಡಿದವರು ಸ್ವತಃ ಭಗವಂತನೇ ವ್ಯಾಸ ರೂಪದಿಂದ. ಎರಡು ಭಗವಂತನ ರೂಪಗಳ ಒಂದು ಕ್ರಿಯೆ ಅದು. ಒಂದರಲ್ಲಿ ಉದ್ಗಾರ ಮಾಡಿದರೆ, ಒಂದರಲ್ಲಿ ಅದು ಗ್ರಂಥ ರೂಪವಾಗಿ ರಚನೆ ಮಾಡಿದರು. ರಚಯಿಷ್ಯತಿ ಸ್ವಯಮೇವ ವ್ಯಾಸರೂಪೇಣ ಅಂತ ಆಚಾರ್ಯರು ಹೇಳ್ತಾರೆ. ಮುಂದೆ ಕೃಷ್ಣ ಅರ್ಜುನನಿಗೆ ಹೇಳುವಾಗ ಕೃಷ್ಣನಿಗೆ ಗೊತ್ತಿತ್ತಲ್ಲ, ವ್ಯಾಸರು ಇದನ್ನು ಗ್ರಂಥರೂಪ ಮೊದಲೇ ರಚನೆ ಆಗಿಬಿಟ್ಟಿದೆ. ಒಂದು ದೃಷ್ಟಿಯಿಂದ ಮಹಾಭಾರತ ರಚನೆ ವ್ಯಾಸರು ಪಾಂಡವರು ಹುಟ್ಟು ಮುಂಚೆ ಮಹಾಭಾರತ ರಚನೆ ಮಾಡಿದ್ರು ಅನ್ನತಕ್ಕಂಥ ಮಾತು ಕೂಡ ಮಹಾಭಾರತದಲ್ಲಿ ಮತ್ತು ಬೇರೆ ಪುರಾಣಗಳಲ್ಲಿ ಬರುತ್ತೆ. ಕೃಷ್ಣ ತನ್ನ ಬಗ್ಗೆ, ಕೃಷ್ಣ ತನ್ನ ಮಹಿಮೆಯನ್ನು ಹೇಳಿಕೊಂಡಷ್ಟು ಇನ್ಯಾರಾದರೂ ಹೇಗೆ ಹೇಳುವುದು ಸಾಧ್ಯ? ಕೃಷ್ಣನ ಹಿರಿಮೆಯ ಬಗ್ಗೆ ಕೃಷ್ಣನೇ ಹೇಳುವುದಕ್ಕಿಂತ ಹೆಚ್ಚು ಚೆನ್ನಾಗಿ, ಹೆಚ್ಚು ಸ್ಪಷ್ಟವಾಗಿ, ಹೆಚ್ಚು ಅಥೆಂಟಿಕ್ ಆಗಿ ಇನ್ಯಾರೂ ಹೇಳುವುದು ಸಾಧ್ಯ ಇಲ್ಲ. ಕೃಷ್ಣನ ವಿಭೂತಿ ರೂಪಗಳನ್ನು ಹೇಳುವುದನ್ನು ನಾವು ಕಳೆದ ಬಾರಿಯಿಂದ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅಲ್ಲಿ ನಾವು ನೋಡಿದ್ದೇವೆ, ಹಿಂದೆ ಪ್ರಾರಂಭ ಆಗಿ ಆದಿತ್ಯಾನಾಂ ವಿಷ್ಣುರಹಂ ಜ್ಯೋತಿಷಾಂ ರವಿರಂಶುಮಾನ್ ಇವೆಲ್ಲ ಕೆಲವು ನೋಡಿದ್ದೇವೆ ನಾವು. ವೇದಾನಾಂ ಸಾಮವೇದೋಸ್ಮಿ ದೇವಾನಾಂ ಅಸ್ಮಿ ವಾಸವಃ ಅಲ್ಲಿ ತನಕ ಬಂದಿದ್ದೇವೆ. ಇದು ಒಂದಕ್ಕೊಂದು ಸಂಬಂಧ ಎಲ್ಲಿಂದ ಹೇಗೆ ಬಂತು ಅನ್ನೋದನ್ನು ನೋಡ್ಕೊಂಡು ಈಗ ಮುಂದೆ ಹೇಳತಕ್ಕಂಥದ್ದು ಅದರ ಉತ್ತರಾರ್ಥ. ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಂ ಅಸ್ಮಿ ಚೇತನ ಅಂತ. ಈ ಒಂದೊಂದು ಉಪಾಸನೆಗೂ ಒಂದು ಲಿಂಕ್ ಇದೆ. ಅದು ಒಂದೊಂದು ಸರ್ತಿ ಅದನ್ನು ನಾವು ಚಿಂತನೆ ಮಾಡೋ ಒಂದೊಂದು ಲಿಂಕ್ ಇರುತ್ತೆ, ಕಾಣ್ತಾ ಇದೆ. ತಮಾಷೆ ಏನು ಅಂದರೆ, ನಾನು ಇದನ್ನು ಅನೇಕ ಕಡೆ ಹೇಳಿರಬಹುದು ಸಂದರ್ಭ ಪ್ರಸಂಗದಲ್ಲಿ. ಆದರೆ ನನಗೆ ಆಶ್ಚರ್ಯವಾಗುವಂತೆ ಎಲ್ಲೋ ಒಂದು ಕಡೆ ಹೇಳಿದ್ದು, ಒಂದು ನಾಮಕ್ಕೂ ಒಂದು ಉಪಾಸನೆ ಇನ್ನೊಂದು ಉಪಾಸನೆಗೂ ಲಿಂಕ್ ಏನು ಅನ್ನೋದು ಇನ್ನೊಂದು ಕಡೆ ಹೇಳುವಾಗ ಬೇರೆ ವಿಷಯ ಹೊಳಿತಿದೆ ಅಲ್ಲಿ ಹೇಳುವಾಗ. ಹಾಗಾಗಿ ನಾನಾ ಬಗೆಯ ಲಿಂಕ್ಗಳಿವೆ, ಒಂದೊಂದು ಬಾರಿ ಒಂದೊಂದು ರೀತಿಯ ಸಂಬಂಧಗಳು ಹೊಳಿತವೆ. ಅದರ ಬಗ್ಗೆ ನಾವು ಪ್ರವೇಶ ಮಾಡಿದಷ್ಟು ಬಾರಿಯೂ ನಮೋ ನಮೋ ಭವತಿ ಜಾಯಮಾನಃ ಪ್ರತಿ ಬಾರಿಯೂ ಹೊಸದಾಗ್ತಾ ಹೋಗುತ್ತೆ. ಒಂದು ಬಾರಿ ನಮಗೆ ಹೊಳೆದ ಅರ್ಥ ಇನ್ನೊಂದು ಬಾರಿ ಓದಿದಾಗ ಅಲ್ಲ, ಅದು ಮತ್ತೊಂದು ಆಯಾಮದಿಂದ ತೆರಕೊಳ್ಳುತ್ತೆ. ಇದು ಇನ್ನೂ ಒಂದು ಅತ್ಯಂತ ವಿಚಿತ್ರವಾದ ಗೀತೆಯ ವೈಶಿಷ್ಟ್ಯ ಏನು ಅಂದರೆ, ಆಚಾರ್ಯರು ಒಂದು ಮಾತು ಹೇಳ್ತಾರೆ, ಇದು ನಮ್ಮಲ್ಲಿ ತಪ್ಪಿ ಹೋಗಿದೆ, ದೊಡ್ಡ ದುರಂತ. ಅರ್ಥದ್ರಷ್ಟು ಕೋಟಿ ಗುಣಂ ತಥೋ ಅನಂತಂ ನಿಯಾಮಕೆ ಅಂತ. ಒಂದು ವೇದ ಮಂತ್ರಕ್ಕೆ ಅಥವಾ ಒಂದು ವೈದಿಕ ಶಾಸ್ತ್ರದಲ್ಲಿ ವ್ಯಾಸರ ಪುರಾಣದ ಒಂದು ಶ್ಲೋಕಕ್ಕೆ ಒಂದು ಅಪೂರ್ವವಾದ ಅರ್ಥ ಒಬ್ಬನಿಗೆ ಹೊಳೆದರೆ ಅದು ಈಗ ಅಪರಾಧ. ಯಾಕೆಂದ್ರೆ ಹೋದ ತಕ್ಷಣ ಅದು ಯಾವುದರಲ್ಲಿದೆ ಅಂತ ಕೇಳೋದು. ಅಂದರೆ ಯಾವುದಲ್ಲೋ ಇದ್ದದ್ದನ್ನು ನೀವು ಉರು ಹೊಡಿಬೇಕು ಹೊರತು ನಿಮಗೆ ಸ್ವಂತ ತಲೆ ಇರಲೇಬಾರದು. ನೀವು ವೇದಾಂತ ಓದಬೇಕಾದ್ರೆ ನಿಮಗೆ ಸ್ವಂತ ತಲೆ ಇದ್ದರೆ ನೀವು ವೇದಾಂತ ಓದಬಾರ್ದು. ಯಾಕೆಂದರೆ ಅದು ಯಾವುದರಲ್ಲಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ. ಯಾವುದಾರ ಒಂದು ವಿಷಯ ಹೇಳಿದ ಕೂಡಲೇ ಅದು ಯಾವುದರಲ್ಲಿದೆ ಅಂತ. ನಾನು ಮುಂಚೆ ಪ್ರಾರಂಭದಲ್ಲಿ ಈ ಪ್ರಶ್ನೆಗಳನ್ನು ಬಹಳ ಬಾರಿ ಎದುರಿಸಿದ್ದೇನೆ. ಆಮೇಲೆ ನನಗೆ ಉತ್ತರ ಕೊಡಲಿಕ್ಕೆ ಶುರು ಮಾಡಿದ ಮೇಲೆ ಪ್ರಶ್ನೆ ಹಾಕೋದು ನಿಲ್ಲಿಸಿದ್ರು. ಯಾವುದರಲ್ಲಿದೆ? ಒಬ್ಬರು ಚೀಟಿ ಒಂದು ಸರ್ತಿ, ಇದು ಯಾವುದರಲ್ಲಿದೆ? ಯಾವುದು? ಒಂದು 4 ವರ್ಷದ ಮಗುವಿನ ಹತ್ರ ಕೊಟ್ಟು ಕಳಿಸೋದು, ಅವರೇ ಬರ್ಬೋದಲ್ವ? ಅದು ಎಲ್ಲಾರು ಧೈರ್ಯ ಇಲ್ಲ, ಅಷ್ಟೆಲ್ಲ ಧೈರ್ಯ ಇಲ್ಲ. ಇದು ಯಾವುದರಲ್ಲಿದೆ ತಿಳಿಸಿ ಅಂದರೆ ಅದರ ಕಡೆ ಇದು ಯಾವುದೆಲ್ಲ ಇದೆಯೋ ಅಥವಾ ನಿಮ್ಮದೇ ಸ್ವಂತ ಕೈವಾಡವೋ ತಿಳಿಸಿ. ಚೀಟಿಗಳು. ನಾನು ಹೇಳಿದೆ ಒಂದು ಕಡೆ, ಈ ನಾನು ಪರದೆ ಒಳಗೆ ಕೂತ್ಕೊಂಡು ಉಪನ್ಯಾಸ ಮಾಡೋದಲ್ಲ,
ನಿಮ್ಮ ಎದುರು ನಿಂತು ಮಾತಾಡ್ತಾ ಇದ್ದೇನೆ. ಈ ಪ್ರಶ್ನೆ ಕಳಿಸೋರಿಗೆ ಧೈರ್ಯ ಇದ್ರೆ ಎದುರು ಬಂದಿರಲಿ ಅಂತ ಹೇಳಿದಾನೆ. ಯಾರು ಅಡಿಗೆ ಕೂತು ಮಕ್ಕಳ ಕೈಯಲ್ಲಿ ಪ್ರಶ್ನೆ ಕಳಿಸೋರಿಗೆ ಉತ್ತರ ಯಾಕೆ ಕೊಡಬೇಕು? ಪ್ರಶ್ನೆ ಕೇಳುವ ಧೈರ್ಯವೂ ಇಲ್ಲದೆ ಇದ್ದವರಿಗೆ ಉತ್ತರ ಯಾಕೆ ಕೊಡಬೇಕು? ಬರಲಿ, ಸ್ಟೇಜಿನಲ್ಲಿ ಬಂದು ಪ್ರಶ್ನೆ ಕೇಳಲಿ, ಕೊಡ್ತಾನೆ, ಇಲ್ಲದೆ ಉತ್ತರ ಕೊಡೋಲ್ಲ ಅಂತ ಹೇಳಿದೆ ನಾನು ಒಬ್ಬರಿಗೆ. ಆಮೇಲೆ ಎಲ್ಲಿದೆ ನಾನಿದೆ, ಎಲ್ಲಿಯಾರು ಇದ್ರೆ ನಾನು ಯಾಕೆ ಹೇಳಬೇಕು ಹೀಗೆ ಹೇಳಿ ಶುರು ಮಾಡಿದೆ. ಇದು ನೀವು ಇಂಥ ಪುಸ್ತಕದಲ್ಲಿದೆ, ಮತ್ತು ನಾನು ಯಾಕೆ ಬರ್ಬೇಕ್ರಿ? ಅಂಗಡಿಯಲ್ಲಿ ಸಿಗುತ್ತೆ, ಪುಸ್ತಕ ತಗೊಳ್ಳೋದು ಓದೋದು. ಎಲ್ಲಿಯಾದರೂ ಇದ್ರೆ ಬನ್ನಂಜಿಯನ್ನು ಯಾಕೆ ಕರಿಬೇಕು ನೀವು? ಹಾಗಾದರೆ ನೀವು ಓದಿದ ಪುಸ್ತಕಗಳಲ್ಲಿ ನೀವು ಪಡೆಯಲಾಗದ್ದನ್ನ ಬನ್ನಂಜಿಯನ್ನು ಪಡೆದಿದ್ದಾನೆ, ಅದನ್ನು ಕೊಡಬೇಕೋಸ್ಕರ ನಾನು ಬಂದಿದ್ದೇನೆ. ಅದು ಎಲ್ಲಿದೆ, ಎಲ್ಲೇ ಇದ್ರೆ ನಾ ಯಾಕಬೇಕ್ರಿ? ಆ ಪ್ರಿಂಟೆಡ್ ಪುಸ್ತಕ ಇದೆ, ಬುಕ್ ಸ್ಟಾಲ್ ಹೋಗಿ ತಗೊಳ್ಳಿ, ಓದ್ರಿ, ಮುಗಿದೋಯ್ತು. ಇಷ್ಟು ಎಚ್ಚರವೂ ಇಲ್ಲ ನಮಗೆ. ಎಲ್ಲಿದೆ ಅಂತ ಕೇಳು, ದೊಡ್ಡ ಪ್ರಶ್ನೆ. ಅಂದ್ರೆ ಅವರದಾದಲ್ಲಿ ಅದು ನಿರಾಧಾರ ಅಂತ ಖಂಡನೆ, ಎಲ್ಲಿಯೂ ಇಲ್ಲದೆ ಇದ್ದದನ್ನು ಹೇಳಿ ಆಚಾರ್ಯ ಏನು ಹೇಳಿದ್ದಾರೆ ಗೊತ್ತಾ? ಇದು ವೇದದಿಂದ ಪ್ರಾರಂಭ. ತಸ್ಯ ಇತೇ ಕಥಿತ ಹ್ಯರ್ಥ ಪ್ರಕಾಶಂತೆ ಮಹಾತ್ಮನಃ. ತಸ್ಯ, ಯಾರಿಗೆ ಗುರುಗಳಲ್ಲಿ ಭಗವಂತನಲ್ಲಿ ಅನನ್ಯವಾದ ಭಕ್ತಿ ಶರಣಾಗತಿ ಇದೆ ಅವರಿಗೆ ಕಥಿತಾ ಅಕಥಿತಾ ಅರ್ಥಾ ಪ್ರಕಾಶಂತೆ. ಪ್ರತಿಯೊಂದು ಪುಸ್ತಕದಲ್ಲಿ ಇದ್ದದ್ದು ಗುರುಗಳು ಹೇಳಿದ್ದು ಪುಸ್ತಕದಲ್ಲಿದ್ದದಕ್ಕೆ ಅದರ ಟಿಪ್ಪಣಿಯಲ್ಲಿದ್ದು ಬಿಟ್ರೆ ಬೇರೆ ವಿಷಯವೇ ಇಲ್ಲ. ಅಂದರೆ ಟಿಪ್ಪಣಿಗಳು ನಮ್ಮ ಬುದ್ಧಿಗೆ ಒಂದು ಬ್ಲಾಕೇಡ್ ಆಗಿ ಬೇಲಿಯಾಗಿ ಕೆಲಸ ಮಾಡಬಾರದು. ಮತ್ತೆ ತಸ್ಯೈತೆ ಅಕಥಿತಾಹ್ಯರ್ಥಾ ಪ್ರಕಾಶಂತೆ. ನಿಜವಾದ ಗುರುಗಳ ಅನುಗ್ರಹ ಪಡೆದವನು ಅವನು ಇನ್ಯಾರು ಕೇಳದ ಅರ್ಥಗಳು ಅವನಿಗೆ ಹೊಳಿಲಿ. ಅವನು ಗುರುಮುಖದಿಂದ ಕೇಳದೇ ಅರ್ಥಗಳು ಅವನಿಗೆ ಪ್ರತಿಭಾನ ಆಗಬೇಕು. ಅಂದರೆ ಗುರುಗಳ ಅನುಗ್ರಹ ಇದೆ ಅಂತ ಅರ್ಥ. ಅದನ್ನು ಆಚಾರ್ಯ ಹೇಳಿದ್ರು, ಅರ್ಥದ್ರಷ್ಟು. ನೀನು ಪಾಠ ಕೇಳಿದ್ದನ್ನಷ್ಟನ್ನೇ ನೀನು ಪಾಠ ಹೇಳಿದ್ರು ಮಹಾಪುಣ್ಯ. ವೇದಾಂತದಲ್ಲಿ ಗುರುಗಳು ಹೇಳಿದ್ದನ್ನು ಕೇಳಿಕೊಂಡು ಅಷ್ಟನ್ನೇ ಆದರೂ ಯಥಾವತ್ತಾಗಿ ಡಿಸ್ಟಾರ್ಟ್ ಮಾಡದೆ ನೀನು ಪಾಠ ಹೇಳಿದರೆ ಮಹಾಪುಣ್ಯ. ಏಕೆಂದರೆ ಡಿಸ್ಟಾರ್ಟ್ ಆಗುತ್ತೆ. ನಾನು ಮೊನ್ನೆ ಉಡುಪಿಯಲ್ಲಿ ಕೃಷ್ಣ ಮಠದಲ್ಲಿ ವಿಷ್ಣು ಪುರಾಣದ ಬಗ್ಗೆ ಮಾತಾಡ್ತಾ ಇದ್ದೆ. ಪಾಪ ಒಬ್ಬರು ಅದರ ಮೊದಲೊಬ್ಬರು ವಿದ್ಯಾರ್ಥಿಗಳು ಒಂದು ಕಾಲು ಗಂಟೆ ಸ್ವಾಮಿಗಳ ಹತ್ರ ಸುಧಾ ಪಾಠ ಕೇಳ್ತಾ ಇದ್ದ ವಿದ್ಯಾರ್ಥಿಗಳು ಕಾಲು ಗಂಟೆ ಅದನ್ನು ಅವರು ಓದಿದ್ದನ್ನು ಅನುವಾದ ಮಾಡ್ತಿದ್ರು. ಪಾಪ ಅದು ಒಬ್ಬರು ಅನುವಾದ ಮಾಡೋ ಬುದ್ಧಿವಂತ, ಮತ್ತೆ ಇಂಗ್ಲಿಷ್ನಲ್ಲಿ ಚೆನ್ನಾಗಿ ಓದ್ಕೊಂಡು ವೇದಾಂತ ಓದ್ಲಿಕ್ಕೆ ಬಂದವರು. ಅವರು ಹೇಳಿದ್ರು, ವೇದ ಅಪೌರುಷೇಯ ಅಂತ ನೈಯಾಯಿಕರು ಹೇಳ್ತಾರೆ ಅಂತ ಹೇಳಿದರು. ಅವರು ಅದನ್ನು ಖಂಡನೆ ಮಾಡಿದ್ದಾರೆ ಆಚಾರ್ಯ. ನನಗೆ ಆಶ್ಚರ್ಯ, ಇದೆಯಂಥದ್ದು ಕತೆ. ನಾನು ಹೇಳಿದೆ, ಅಪ್ಪ ನೀವು ನಿಮ್ಮ ಶ್ರದ್ಧೆ ಶ್ಲಾಘ್ಯ, ಆದರೆ ನಿಮ್ಮ ವಿಷಯ ಹೇಳಿದ್ದು ಸರಿ ಇಲ್ಲ. ವೇದ ಅಪೌರುಷ ಅಂತ ನೈಯಾಯಿಕರು ಹೇಳೋಲ್ಲ, ವೇದವನ್ನು ಪೌರುಷ ಅಂತ ಹೇಳ್ತಾರೆ ನೈಯಾಯಿಕರು. ಅದನ್ನ ನೀವು ಹೇಳುವ ಮುಂಚೆ ವಿಷಯವನ್ನು ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ಹೇಳಬೇಕು. ಇದ್ರ ಬಹಳ ತೊಂದರೆ ಆಗುತ್ತೆ. ಜನ ಎಲ್ಲ ವೇದ ಅಪೌರುಷ ಅಂತ ನೈಯಾಯಿಕರು ಹೇಳ್ತಾರೆ ಅಂತ ನೀವು ಹೇಳಿಬಿಟ್ರೆ, ಅವರು ಸ್ವಾಮಿಗಳ ಹತ್ರ ಸುಧಾ ಪಾಠ ಕೇಳಿದವರು ಹೀಗೆ ಹೇಳಿದ್ದಾರೆ ಅಂದರೆ ಇರಬೇಕು. ಜನರಿಗೆ ಏನು ಗೊತ್ತಿದೆ ಪಾಪ, ನಂಬಿ ಬಿಡ್ತಾರೆ. ಅದರಿಂದ ಜನದ ಮುಂದೆ ಇಡುವಾಗ ತುಂಬ ಎಚ್ಚರ ಬೇಕು ಅಂತ ಹೇಳಿದೆ ನಾನು. ಅವರು ಬಂದು ಹೇಳ್ತಾರೆ ನನ್ನ ಹತ್ರ, ಆಚಾರ್ಯನೇ, ಒಬ್ಬರು ಪಂಡಿತೋತ್ತಮರು, ಅವರ ಹೆಸರು ಬೇಡ, ಒಬ್ಬರು ಪಂಡಿತೋತ್ತಮರು ಮಾಡಿದ ಕನ್ನಡ ಅನುವಾದದಲ್ಲಿ ಇದೆ ನೈಯಾಯಿಕರು ವೇದ ಅಪೌರುಷ ಅಂತ. ಅದನ್ನು ಓದಿ ನಾನು ಹೇಳಿದೆ ಇದು ಕಷ್ಟ. ಅದಕ್ಕೆ ಈಗ ಯಾವುದಲ್ಲಿದೆ ಅಂದರೆ ಅವರು ಪ್ರಮಾಣ ಕೊಟ್ಟರು. ಇದು ಯಾವುದಲ್ಲಿದೆ ಅಂದರೆ ಅಬದ್ಧ ಯಾವುದಲ್ಲಿ ಬೇಕಾದ್ರೂ ಸಿಗುತ್ತೆ, ಸುಬದ್ಧ ಪಕ್ಕ ಸಿಗೋಲ್ಲ. ಯಾವುದಲ್ಲಿದೆ ಅಂದರೆ ಅವರು ತಂದು ಪುಸ್ತಕ ಹಿಡ್ಕೊಂಡು ಬಂದರು. ಒಬ್ಬರು ಭಾರೀ ದೊಡ್ಡ ಪಂಡಿತರು ಮಾಡಿದ ಪುಸ್ತಕ ಅನುವಾದದಲ್ಲಿ ಅದಿದೆ, ಆ ವಾಕ್ಯ ಇದೆ. ನಾನು ಹೇಳಿದೆ, ನೋಡಿ ಇದೇ ಕಷ್ಟ. ನಮ್ಮಲ್ಲಿ ಆಗೋದೆಲ್ಲ ಹೀಗೇನೆ, ಯಾರೋ ಬರೆದದ್ದನ್ನು ನೋಡಿಕೊಂಡು ಅವ್ರ ಮೇಲೆ ನಂಬಿಕೆಯಿಂದ ಇನ್ನೊಬ್ರಿಗೂ ಹಾಗೆ ಬರೆಯುವುದು. ನಮ್ಮ ಸಂಶೋಧನೆಗಳು, ನಮ್ಮ PhD ಥೀಸಿಸ್ಗಳು ಎಲ್ಲ ಹೀಗೆ ನಡೀತಾ ಇರೋದು. ಒಬ್ಬ ತಪ್ಪು ಮಾಡಿದರೆ ಅದನ್ನು ಕಾಪಿ ಮಾಡಿ ಇವನಿಗೆ PhD. ಮತ್ತು ಬರೀ ತಪ್ಪುಗಳ ಕಾಪಿ ನಡೀತಾ ಇದೆ, ನಿಜವಾದ ಸಂಗತಿ ಇಲ್ಲೇ ಇಲ್ಲ. ನಮ್ಮ PUC ವಿದ್ಯಾರ್ಥಿಗಳಿಗೆ ನಾನು ಮೊನ್ನೆ ತೋರಿಸಿದ್ದು ನನಗೆ ಉಡುಪಿಯಲ್ಲಿ. ನನಗೆ ದುಃಖ ಆಗೋಯ್ತು. ನಮ್ಮ ಮಕ್ಕಳನ್ನು ಬುದ್ಧಿಹೀನರನ್ನಾಗಿ ಮಾಡಲಿಕ್ಕೆ ನಾವು ಯೂನಿವರ್ಸಿಟಿ ಕಳಿಸೋದಾ? ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಂದೆ. ಸ್ವಲ್ಪ ಯೋಚನೆ ಮಾಡಬೇಕು ನೀವೆಲ್ಲ. ಅದರಲ್ಲಿ ಮಧ್ವಾಚಾರ್ಯ ಬಗ್ಗೆ ಲೇಖನ ಇದೆ. ಏನು ಅಂದರೆ ನರಸಿಂಹ ಪಂಡಿತಾಚಾರ್ಯ ಎನ್ನುವರು ಮಧ್ವಾಚಾರ್ಯರ ಬಗ್ಗೆ ಪಾರಿಜಾತಹರಣ ಅನ್ನುವ ಗ್ರಂಥದಲ್ಲಿ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಅದು ಇರೋ ವಿಷಯ. ಇದು PUC ಟೆಕ್ಸ್ಟ್ ಬುಕ್ಕು. ನಿಮ್ಮ ಮಕ್ಕಳು ಕಲಿತಾರೆ PUC ಹೋದಾಗ. ನೀವು ಈ ತಪ್ಪು ಕಲಿಯೋದಕ್ಕೋಸ್ಕರ ನೀವು ಸಾವಿರಾರು ರೂಪಾಯಿ ಶಾಲೆಗೆ ದಂಡ ಕೊಡ್ತೀರಿ. ಮತ್ತೆ ಅದನ್ನೆಲ್ಲಾರು ಅವ್ನು ತಿದ್ದಿ ಕರೆಕ್ಟ್ ಮಧ್ವವಿಜಯ ಓದಿದ್ನ ಕರೆಕ್ಟ್ ಬರೆದ್ರೆ ಫೇಲ್ ಮಾಡ್ತಾರೆ ಮೇಷ್ಟ್ರು. ಇವನು ಮಧ್ವವಿಜಯ ಬರೆದಿದ್ದಾರೆ ಅಂತ ಬರೆದು ಫೇಲ್ ಮಾಡ್ತಾರೆ. ಟೆಕ್ಸ್ಟ್ ಬುಕ್ನಲ್ಲಿದೆ.
ನರಸಿಂಹ ನಾರಾಯಣ ಪಂಡಿತಾಚಾರ್ಯ ಅಲ್ಲ, ನರಸಿಂಹ ಪಂಡಿತಾಚಾರ್ಯ ಅನ್ನುವರು ಪಾರಿಜಾತ ಹರಣ ಮುಂತಾದ ಗ್ರಂಥದಲ್ಲಿ ಮಧ್ವಾಚಾರ್ಯ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಆಯ್ತಾ? ಆಮೇಲೆ ಅಲ್ಲ, ಇವನಿಗೆ ಯಾರೋ ಒಬ್ಬ ಫಾಲಾಕ್ಷ ಅಂತೆ, ಇಷ್ಟು ABCD ಗೊತ್ತಿದ್ದವನು ಟೆಕ್ಸ್ಟ್ ಬುಕ್ ಬರೀಲಿಕ್ಕೆ ಯಾಕೆ ಹೋಗ್ಬೇಕು? ಸರ್ಕಾರದ ಯಾಕೆ ಬರೆಸ್ಬೇಕು? ನಮ್ಮ ಮಕ್ಕಳನ್ನ ಯಾಕೆ ಹಾಳು ಮಾಡಬೇಕು? ಇತಿಹಾಸದ ABC ಪೂರಾ ತಪ್ಪುಗಳು ಅದಿರಲಿ, ಪ್ರೊನೌನ್ಸಿಯೇಷನ್ ಅಂತ ತಪ್ಪು. ಯಾಕೆಂದ್ರೆ ಇಂಗ್ಲಿಷ್ನಿಂದ ಅವನು ಸಂಸ್ಕೃತ ಶಬ್ದಗಳನ್ನ ಇಂಗ್ಲಿಷ್ನಲ್ಲಿ ಓದಿ ಅದನ್ನು ಕನ್ನಡಕ್ಕೆ ಬರೆಯೋ, ಅದನ್ನ ಎಲ್ಲ ತಪ್ಪು, ಸಂಶಬ್ದಗಳೆಲ್ಲ ತಪ್ಪು, ಅದಿರಲಿ. ಆಮೇಲೆ ಮಧ್ವಾಚಾರ್ಯ ಬಗ್ಗೆ ಕೇಳಿ, ಮಧ್ವಾಚಾರ್ಯರು ಹೋಗಿ ಎಲ್ಲರ ಹತ್ರ ವಾದ ಮಾಡಿ ಎಲ್ಲರನ್ನೂ ಸೋಲಿಸಿದರು. ಆದರೆ ಶೃಂಗೇರಿ ಸ್ವಾಮಿಗಳ ಹತ್ರ ಸಿಕ್ಕಿಬಿದ್ದರು. ಆ ಶೃಂಗೇರಿ ಸ್ವಾಮಿಗಳೇ ಇರಲಿಲ್ಲ, ಶೃಂಗೇರಿ ಮಠದ ಸ್ವಾಮಿಗಳೇ ಇರಲಿಲ್ಲ, ಅವರು ವಾದ ಮಾಡಿ ಸಿಕ್ಕಿಬಿದ್ದರು. ಅವ್ರಿಗೆ ವಾದ ಮಾಡಿ ಅವ್ರನ್ನ, ಇದು ಟೆಕ್ಸ್ಟ್ ಬುಕ್ಕಿನಲ್ಲಿ ವಿದ್ಯಾರ್ಥಿಗಳಿಗೆ ಹೇಳಿಕೊಡುವ ಟೆಕ್ಸ್ಟ್ ಬುಕ್, ಅಥೆಂಟಿಕ್ PUCಯ ಟೆಕ್ಸ್ಟ್ ಬುಕ್, ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ. ಏನಾದರೂ ತಲೆ ಉಂಟ ನಮ್ಮ ದೇಶದಲ್ಲಿ, ಅಥವಾ ಅದು ಯೂನಿವರ್ಸಿಟಿಯವರಿಗೆ ಯಾರು ತಲೆ ಉಂಟೋ, ಈ ಮಕ್ಕಳಿಗೆ ಹೇಳಿಕೊಡ್ತಾರಲ್ಲ, ತಂದೆ ತಾಯಂದ್ರೆ ಇಂಥ ಶಾಲೆ ಕಳಿಸಿ ತಮ್ಮ ಮಕ್ಕಳನ್ನು ಹಾಳು ಮಾಡುವ ಅಪ್ಪಂದಿರಿಗೆ ಬುದ್ಧಿ ಉಂಟಾ? ಆಮೇಲೆ 1317 ಇಸ್ವಿಯಲ್ಲಿ ವೈಕುಂಠವಾಸಿಗಳಾದ್ರು. ಯಾವ ವೈಕುಂಠಕ್ಕೆ ಹೋದವರು? ಇವನು ಎಲ್ಲಿ ಸಿಕ್ಕಿತ್ತರ ಕಾರಣ? ಇವನೆಲ್ಲ ವೃಂದಾವನ ಮಾಡ್ಲಿಕ್ಕೆ ಹೋಗಿದ್ನ? ಇಷ್ಟು ಅಬದ್ಧ ಬರೀತಾರೆ. ಇದನ್ನು ಧಾಳಾಗಿ ಯೂನಿವರ್ಸಿಟಿ ಅವರು ಟೆಕ್ಸ್ಟ್ ಬುಕ್ ಮಾಡಿದ್ದಾರೆ. ಒಂದು ಅದನ್ನು ಸಂಶೋಧನೆ ಸರಿ ಉಂಟೋ ಇಲ್ಲೋ ಅಂತ ನೋಡೋ ಕಮಿಟಿ ಬೇಡುವ ವಿದ್ವಾಂಸರದ್ದು. ಇಷ್ಟು ಬೆಪ್ಪು ತಕ್ಕಡಿಗಳೆಲ್ಲ ಟೆಕ್ಸ್ಟ್ ಬುಕ್ ಗುರಿಯೋದು, ಅದನ್ನು ನಾವು ಹೇಳುವವರು ಕೇಳುವವರು ಇಲ್ಲ, ನಡೀತಾ ಇದೆ. ಇಷ್ಟು ಢಾಣಾಢಂಗವಾಗಿ ಅಸತ್ಯವನ್ನು ಹಿಸ್ಟ್ರಿ ಅಂತ ಹೇಳ್ತಾ ಇದ್ದಾರೆ. ಇದು ಗೊತ್ತಿರೋದು, ಎಲ್ರಿಗೂ ಗೊತ್ತಿರೋದು. ಅವನು ಹೇಳಬೇಕು, ಇಲ್ಲದ್ರೆ ಅವನು ಯಾರಾದರೂ ಒಂದು ಸಂಸ್ಥೆಯವರು ಅವನ ಮೇಲೆ ಕೇಸ್ ಮಾಡಬೇಕು. ಅವನು ಯಾವತ್ತೂ ಶೃಂಗೇರಿ ಸ್ವಾಮಿಗೆ ಮಧ್ವಾಚಾರ್ಯ ವಾದ ಆಗಿ ಸೋತದ್ದು ಅಂತ ಅವ್ನು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬೇಕು. ಇದಕ್ಕೆ ಎಲ್ಲಿ ಉಂಟು ಕೇಳಬೇಕು. ಆಮೇಲೆ ಮಧ್ವಾಚಾರ್ಯ ವೈಕುಂಠವಾಸಿಗಳಾದ ನಿನಗೆ ಯಾಕೆ ಗೊತ್ತಾಯ್ತು? ಯಾವ ನೀನಿದ್ಯೋ ಅದು ವಿವರ ಕೊಡ್ಬೇಕು ಅವನು. ಅಲ್ಲ, ಅವರ ಸಮಕಾಲೀನರು ಅವರು ಬದಲಿಗೆ ಹೋಗಿದ್ದಾರೆ, ಅವ್ರು ಎಂದೂ ಕೂಡ ಅದೃಶ್ಯರಾದ ಹೊರತು ನಮ್ಮ ಕಣ್ಮುಂದೆ ಅವ್ರ ದೇಹತ್ಯಾಗ ಮಾಡಲಿಲ್ಲ ಹೇಳ್ತಾರೆ. ಇವನಿಗೇನು ಕನಸು ಬಿತ್ತು? ಇದನ್ನು ಮಕ್ಕಳಿಗೆ, ಲಕ್ಷಾಂತರ ಮಕ್ಕಳಿಗೆ ಪಾಠ ಹೇಳ್ತಾರಲ್ಲ, ಯಾರೂ ತಡೆಯೋರಿಲ್ವ ಇದನ್ನು? ಇಂಥ ಅಸಭ್ಯ ವರ್ತನೆಯನ್ನ ಪ್ರೊಟೆಸ್ಟ್ ಮಾಡುವಷ್ಟು ಗಟ್ಟಿತನವೂ ಇಲ್ವ ಕನ್ನಡಿಗರಲ್ಲಿ? ಬರೇ ಅಸಹ್ಯ, ಇಷ್ಟು ಸುಳ್ಳು ಹಾಡೆ ಹಗಲು ಲಕ್ಷಾಂತರ ವಿದ್ಯಾರ್ಥಿಗಳು ಈ ತಪ್ಪು ಪಾಠ ಹೇಳಿಕೊಟ್ಟು ಅದರಿಂದ ಜೀವನ ಮಾಡ್ತಾ ಇದ್ದಾರೆ ಮೇಸ್ಟ್ರುಗಳು, ಹಿಸ್ಟ್ರಿ ಪ್ರೊಫೆಸರ್ಸ್. ಇವು ಮಕ್ಕಳು ಇದನ್ನು ಕಲಿತು ಇನ್ನು ತಮ್ಮ ಮಕ್ಕಳಿಗೂ ಇದೇ ಹೇಳೋದು, ಇದೇ ತಪ್ಪನ್ನು ಮಕ್ಕಳಿಗೆ ಹೇಳಿ, ಯಾಕೆ ತಪ್ಪು ಹೇಳಿಯೇ ಪಾಸ್ ಆಗಬೇಕು, ಸರಿ ಬರೆದ್ರೆ ಫೇಲ್ ಮಾಡ್ತಾರೆ, ಟೆಕ್ಸ್ಟ್ ಬುಕ್ನಲ್ಲಿ ಇದ್ದದ್ದು ಉತ್ತರ ಬರೆಯಲಿಲ್ಲ ಅಂತ. ಹೀಗೆ ಇಷ್ಟು ಅನ್ಯಾಯ ನಡೀತಾ ಇದೆ. ಇಂಜಸ್ಟಿಸ್ ಟು ಹಿಸ್ಟರಿ. ಯಾರಿಗೂ ಎಚ್ಚರ ಇಲ್ಲ. ಏನು ಬೇಕಾದ್ರೆ ನಮಗೇನು, ಏನು ಬೇಕಾದ್ರೆ ಆಗಲಿ ನಮಗೇನು, ಅಷ್ಟೇ. ಅಂದ ಇಂಥ ಸಂದರ್ಭದಲ್ಲಿ ಅದು ಎಲ್ಲಿದೆ ತೋರಿಸು ಅಂತ ಕೇಳುವಂಥ ಗಟ್ಟಿಗೆತನ ಬಂದು. ಹಿಸ್ಟ್ರಿ ಒಂದೇನು ಗೊತ್ತುಂಟ, ಹಿಸ್ಟ್ರಿಯಲ್ಲಿ ಇದ್ದದ್ದನ್ನು ಹೇಳುವುದಷ್ಟೇ, ಅದರ ಮೇಲೆ ಇವನು ಕಮೆಂಟ್ ಕೂಡ ಮಾಡಬಾರ್ದು. ನಿಜವಾದ ಹಿಸ್ಟ್ರಿ ಬರೆಯುವವರು ಅದರ ಬಗ್ಗೆ ತನ್ನ ಅನಿಸಿಕೆ ಬರಿಬಾರ್ದು. ಅದರಲ್ಲಿ ಅವನು ಬೇಕಾದಷ್ಟು ತನ್ನ ಅನಿಸಿಕೆಗಳನ್ನು ಸೇರಿಸಿದ್ದಾನೆ. ಶಂಕರರು, ರಾಮಾನುಜರು, ಮಧ್ವರು ಮೂವರು ಬಂದರೂ ಕೂಡ ಈ ದೇಶದಲ್ಲಿ ಇರತಕ್ಕಂತಹ ಸ್ತ್ರೀಯರನ್ನ ದಮನ ಮಾಡತಕ್ಕಂಥ ನೀತಿ ಹೋಗಲಿಲ್ಲ. ಅದನ್ನು ತೆಗೆದವರು ಬಸವಣ್ಣನವರು ಅಂತ. ಬಸವಣ್ಣನವರು ಪ್ರಯತ್ನ ಮಾಡಿದ್ದ, ಹೌದು. ಮೊದಲನವರು ಮಾಡಲಿಲ್ಲ ಅಂತ ಬರೆಯುವುದವನೇ ಅಗತ್ಯ ಇಲ್ಲದ ಕೆಲಸ ಅದು. ಮೊದಲನವರು ಮಾಡಿದ್ದಾರೆ, ಆದರೆ ಅದು ಮಾಡಿದ ಕೆಲಸ ಬಹಳ ವ್ಯಕ್ತವಾಗಿ ಸಮಾಜದಲ್ಲಿ ರಿಫ್ಲೆಕ್ಟ್ ಆದದ್ದು ಬಸವಣ್ಣನವರ ಕ್ರಾಂತಿಯಿಂದ. ಬಸವಣ್ಣನವರು ಮಾಡಲಿಲ್ಲ ಅಂತ ಹೇಳಿದ್ರೆ, ಆದರೆ ಅವರು ಇದು ಹಿಸ್ಟೋರಿಯನ್ ಬರೆಯುವ ಕೆಲಸ. ಹಿಸ್ಟರಿ ಏನು ಮಾಡಿದ್ದಾರೆ ಅದು ಅಷ್ಟೇ ಬರೆಯೋದು, ಅವನಿಗೆ ಗೊತ್ತಿದ್ದದ್ದು. ಉಳಿದದ್ದು ನನಗೆ ಗೊತ್ತಿಲ್ಲ ಅಂತ ಹೇಳಬೇಕು. ಇವರು ಮಾಡಲಿಲ್ಲ ಅಂತ ಇವನಿಗೆ ಯಾವಾಗ ಕನಸು ಬಿದ್ದದ್ದು? ಬೇಕಾದಷ್ಟು ಮಾಡಿದ್ದಾರೆ, ಬೇಕಾದಷ್ಟು ಹಿಂದಿನ ಆಚಾರ್ಯಗಳು. ಮತ್ತೆ ಸ್ತ್ರೀಗೂ ಮೋಕ್ಷಾಧಿಕಾರ ಉಂಟು, ಸ್ತ್ರೀಗೂ ಸಾಧನೆ ಉಂಟು ಅಂತ ಹೇಳಿದ ಮೊದಲನೇ ವೈದಿಕ ಆಚಾರ್ಯರು ಮಧ್ವಾಚಾರ್ಯರು. ಅದೆಲ್ಲ ಗೊತ್ತೇ ಇಲ್ಲ ಅವನಿಗೆ. ಯಾವತ್ತೆಲ್ಲ ಒಂದು ಮಧ್ವಾಚಾರ್ಯರು ಶೂದ್ರರಿಗೆ ಮೋಕ್ಷ ಇಲ್ಲ ಅಂತ ಹೇಳ್ತಾರೆ ಅಂತೆಲ್ಲ ಪೇಪರ್ನಲ್ಲಿ ಬರ್ತಿತ್ತಲ್ಲ. ಶೂದ್ರರಿಗೂ ಮೋಕ್ಷ ಇದೆ ಅಂತ ಹೇಳಿದ ಮೊದಲನೇ ಆಚಾರ್ಯ ಮಧ್ವಾಚಾರ್ಯರು. ಹಾಗೆ ಏನು ಹೇಳಿದ್ರು ಏನು ಬಗಳಿದ್ರು ನಡೆಯುತ್ತೆ ಈ ದೇಶದಲ್ಲಿ. ಬಾಯಿಬಲ ಇದ್ದವನು ಪೇಪರ್ನಲ್ಲಿ ಬರೆಸ್ಕೊಳ್ತಾನೆ, ಉಳಿದವರು ಸುಮ್ಮನೆ ಕೊಡಾಕ್ತಾರೆ. ಆ ದೃಷ್ಟಿಯಿಂದ ನಾವು ಆದಷ್ಟು ಹೆಚ್ಚು ಪ್ರಾಚೀನ ಗ್ರಂಥಗಳ ಕಡೆಗೆ ತಿರುಗುವ ಅಗತ್ಯ ಇದೆ. ಪ್ರಾಚೀನ ಗ್ರಂಥಗಳ ಕಡೆಗೆ, ಪ್ರಾಚೀನ ಗ್ರಂಥಗಳನ್ನು ತಿಳಿದು ನಾವು ಈ ಮಾಡರ್ನ್ ಈವನ್ ಸೈನ್ಸ್, ನಾನು ಹೇಳೋದು ಏನ್ಷಂಟ್ ಸೈನ್ಸಿನ ಬಗ್ಗೆ, ಅಂದರೆ ನಮ್ಮ ಪುರಾಣಗಳಲ್ಲಿ ಹೇಳಿರತಕ್ಕಂಥ ಸಂಗತಿಗಳನ್ನು ಮತ್ತು ಮಾಡರ್ನ್ ಸೈನ್ಸನ್ನು ತುಲನೆ ಮಾಡಿಕೊಂಡು ಆ ತುಲನಾತ್ಮಕವಾಗಿ ನಾವು ಒಂದು ಹೊಸ ಸೈನ್ಸಿಗೆ ಒಂದು ಹೊಸ ಆಯಾಮವನ್ನು ಕೊಡಬಹುದು. ಬರೇ ಬ್ರಿಟಿಷರು ಬರೆದ ಟೆಕ್ಸ್ಟ್ ಬುಕ್ಕನ್ನು ಉರು ಹೊಡೆದು ಪಾಸಾಗುವಂಥ ದಡ್ಡ ಸೈಂಟಿಸ್ಟ್ಗಳಾಗುವ ಅಗತ್ಯ ಇಲ್ಲ. ಸೈಂಟಿಸ್ಟ್ ಅಂದರೆ ಇನ್ವೆಂಟಿವ್ ಮೈಂಡ್ ಬೇಕು. ಆ ಇನ್ವೆಂಟಿವ್ ಮೈಂಡ್ ಇದ್ದು ಅವರು ಹೇಳಿದ್ದನ್ನು ಡಿನೈ ಮಾಡುವಂಥ. ಈಗ
ನಮ್ಮಲ್ಲಿ ಜಯಂತ ವಿಷ್ಣು ನಾರ್ಳಿಕರ್ ಇದ್ದಾರೆ. ಅವರು ಐನ್ಸ್ಟೈನ್ ಥಿಯರಿಯನ್ನು ಕ್ವೆಶ್ಚನ್ ಮಾಡಿ ಥೀಸಿಸ್ ಬರೆದು ಸೈಂಟಿಸ್ಟ್ ಆದರು. ಹಾಗೆ ಜಗತ್ ಪ್ರಸಿದ್ಧ ಸೈಂಟಿಸ್ಟ್ಗಳನ್ನು ಪ್ರಶ್ನಿಸುವಂತಹ ವಿಜ್ಞಾನ ವಿದ್ಯಾರ್ಥಿಗಳು ನಮ್ಮಲ್ಲಿ ಹುಟ್ಟಬೇಕು. ಉರು ಹೊಡೆದು ಪಾಸಾಗುವ ವಿದ್ಯಾರ್ಥಿಗಳಲ್ಲ, ಅವನು ರ್ಯಾಂಕ್ ಸ್ಟೂಡೆಂಟುಗಳಲ್ಲ. ಯಾಕಂದರೆ ಐನ್ಸ್ಟೈನ್ ಎಂದೂ ರ್ಯಾಂಕ್ ಸ್ಟೂಡೆಂಟ್ ಆಗಿರಲಿಲ್ಲ. ಅವರು ಫಸ್ಟ್ ಕ್ಲಾಸ್ ಕೂಡ ಶಾಲೆಯಲ್ಲಿ ಕ್ಲಾಸಲ್ಲಿ ಬರ್ತಿರ್ಲಿಲ್ಲ. ಅದನ್ನ ರ್ಯಾಂಕ್ ಸ್ಟೂಡೆಂಟ್ ಆಗಲಿಕ್ಕೆ ಬುದ್ಧಿ ಬೇಕಾಗಿಲ್ಲ, ಬಾಯ್ಪಾಠ ಕಲಿತರೆ ಸರಿ. ಟೆಕ್ಸ್ಟ್ ಬುಕ್ಕಿನಲ್ಲಿದ್ದದನ್ನು ಊರು ಹೊಡೆದು ಬಿಟ್ಟರೆ ರ್ಯಾಂಕ್ ಸ್ಟೂಡೆಂಟು. ನಾನು ತುಂಬ ಜನ ರ್ಯಾಂಕ್ ಸ್ಟೂಡೆಂಟ್ಗೆ ನೋಡಿದ್ದೇನೆ, ಏನೂ ಗೊತ್ತಿಲ್ಲ ಅವರಿಗೆ. ಮತ್ತೆ ಫಸ್ಟ್ ಕ್ಲಾಸ್ ಬಾಯ್ಪಾಠ. ಅದನ್ನ ರ್ಯಾಂಕ್ ಸ್ಟೂಡೆಂಟ್ ಆಗೋದು ಬೇಡ, ಕ್ರಿಯೇಟಿವ್ ಸ್ಟೂಡೆಂಟ್ಸ್ ಆಗಬೇಕು. ಅದಕ್ಕೆ ನಮ್ಮ ಪ್ರಾಚೀನ ಗ್ರಂಥಗಳನ್ನು ನಾನು ಮೊನ್ನೆ ಒಂದು ಸಂಗತಿ ಹೇಳಿದೆ, ತುಂಬ ಜನ ಅದನ್ನು ಪ್ರತಿಕ್ರಿಯಿಸಿ ಇದು ನಮಗೆ ಬಹಳ ಇಷ್ಟ ಆಯಿತು, ಇಂಥ ವಿಷಯಗಳು ನಾವು ಬಹಳ ಒಳ್ಳೆಯದಾಯ್ತು ನೀವು ಹೇಳಿದ್ದು. ಏನು ಗೊತ್ತಾ, ನಾನು ಹೇಳಿದೆ ಈ ತನಕ ಚಿಂತನೆ ಮಾಡದಕ್ಕವರೆಲ್ಲ ಒಂದೋ ಭೂಕೇಂದ್ರಿತವಾಗಿ ಚಿಂತನೆ ಮಾಡಿದ್ದಾರೆ ವಿಶ್ವವನ್ನು, ಒಂದೋ ಸೂರ್ಯ ಕೇಂದ್ರಿತವಾಗಿ. ಈ ಎರಡೇ ವಿಧದ ಚಿಂತನೆ ನಡೆದದ್ದು ವಿಜ್ಞಾನದಲ್ಲಿ ಆಗಲಿ ಇದರಲ್ಲಿ. ಸೂರ್ಯನಿಗೆ ಭೂಮಿ ಸುತ್ತು ಬರೋದು, ಸೂರ್ಯ ಭೂಮಿ ಸುತ್ತು ಬರೋದು ಅನ್ನೋದಲ್ಲೇ ಎರಡೇ. ಈ ಎರಡು ಕೇಂದ್ರದಲ್ಲಿ ಯಾವುದು ಅಂತ ನಮ್ಮ ಪುರಾಣಗಳು ಹೇಳುತ್ತೆ. ಈ ವಿಶ್ವ ಭೂಕೇಂದ್ರಿತವೂ ಅಲ್ಲ, ಸೂರ್ಯ ಕೇಂದ್ರಿತವೂ ಅಲ್ಲ ಅಂತ. ಮತ್ತೆ ಧ್ರುವ ನಕ್ಷತ್ರ ಕೇಂದ್ರಿತ ಅಂತ ಹೇಳ್ತೀವಿ. ಈ ಬಗ್ಗೆ ಯಾರು ಯೋಚನೆ ಮಾಡಿಲ್ಲ. ನಿಜವಾದ ಕೇಂದ್ರ ಮೇನ್ ಸ್ವಿಚ್ ಇರುವುದು ಧ್ರುವ ನಕ್ಷತ್ರದಲ್ಲಿ, ಅದಕ್ಕೆ ಅಧೀನವಾಗಿ ಇವು ಎಲ್ಲವೂ ಅದರ ಅಧೀನವಾಗಿರತಕ್ಕಂಥ ಉಪಗ್ರಹಗಳು. ಈ ವಿಷಯ ಹೌದದು. ನನಗೆ ಹಿಂದೆ ಒಮ್ಮೆ ನಡೆದ ಒಂದು ಚರ್ಚೆ ನೆನಪಾಯಿತು. ಬಹಳ ಹಿಂದೆ ಉಡುಪಿಯಲ್ಲಿ ಒಬ್ಬರು, ನಾನು ಆವಾಗ 13 ವರ್ಷದ ಹುಡುಗ, ಇದು ಸುಮಾರು 50 ವರ್ಷದ ಮೇಲೆ ಆಯಿತು. ಒಬ್ಬರು ಸೈಂಟಿಸ್ಟ್ ಬಂದರು, ವಿದೇಶದಲ್ಲೆಲ್ಲ ಆಫೀಸರ್ ಆಗಿ ಸರ್ವಿಸ್ ಮಾಡಿದ್ರು. ಒಬ್ಬರು ವಿಜ್ಞಾನಿ ಬಂದರು. ಸೈಂಟಿಸ್ಟ್ ಬಂದು ಅದ್ಮಾನ ಮಠದಲ್ಲಿ ಒಬ್ಬರು ಜ್ಯೋತಿಷಿ, ವೈದಿಕ ಸಂಪ್ರದಾಯದ ಪ್ರಕಾರ ಅವರು ಪಂಚಾಂಗ ಕರ್ತರು, ಅಡಿಗಳು, ಪಂಚಾಂಗದ ಅಡಿಗಳು ಅಂತಲೇ ಹೆಸರು ಅವ್ರ ಮನೆತನಕ್ಕೆ. ಅವರಿಗೂ ಈ ವಿಜ್ಞಾನಿಗಳಿಗೂ ವಾದ. ತಮಾಷೆ ಅಂತ ಗೊತ್ತುಂಟ, ಈ ಪಂಚಾಂಗ ಅಡಿಗಳು ಭೂಮಿ ತಿರುಗೋದಿಲ್ಲ, ಸೂರ್ಯ ಭೂಮಿನ ಸುತ್ತ ಅಂತ, ಇವ್ರದ್ದು ಭೂಮಿ ತಿರುಗೋದು ಅಂತ. ಸರಿ, ಅದ್ಮಾನ ಸ್ವಾಮಿಗಳು ಹೇಳಿದ್ರು ನೀವು ವಾಕ್ಯಾರ್ಥ ಆಗಲಿ, ಯಾರ್ದು ಸರಿ ಅಂತ ತೀರ್ಮಾನ ಆಗಲಿ. 3 ದಿವಸ ವಾಕ್ಯಾರ್ಥ ನಡೆದಿದೆ. ಇದು ನಾನು ಕಣ್ಣು ಮುಂದೆ ನಡೆದದ್ದು. ನನಗೆ ಅದನ್ನ 3 ದಿವಸ ನಡೆದ ಯಾಕಂದ್ರೆ ಬ್ಲ್ಯಾಕ್ ಬೋರ್ಡ್ ಇಟ್ಟು ಇಬ್ರು ಗಣಿತ ಮಾಡಿ ತೋರಿಸಿ, ಬರೀ ಬಾಯಲ್ಲೆಲ್ಲ ಗಣಿತ ಮಾಡಿ ತೋರಿಸಿ, ಭೂಮಿ ತಿರುಗಿದ್ರೆ ನಿಮಗೆ ಕೂಡಿಸ್ಲಿಕ್ಕೆ ಬರುವುದಿಲ್ಲ ಯಾವುದನ್ನು ಕೂಡ ಅಂತ ಅನ್ನೋದು ಇವರು. ಅವ್ರು ಕೂಡಿಸಿ ಬರ್ತದೆ ಅಂತ 3 ದಿವಸ ನಾನು ಕಣ್ಕೊಂಡ್ಬಿಟ್ಟು ಬಾಯಿ ಬಿಟ್ಟು ನೋಡಿದ್ದೇನೆ. ಎಂಥದೊಂದು ನೆನಪಿಲ್ಲ ಈಗ. 3 ದಿವಸ ಆದ ಮೇಲೆ ಆ ವಿಜ್ಞಾನಿಗಳ ಎದುರು ನಾನು ಸೋತೆ. ಇದು ನಡೆದ ಘಟನೆ. ನಾನು ಸೋತೆ. ನಮ್ಮ ವೈಜ್ಞಾನಿಕ ಆ ಒಂದು ಸಂಶೋಧನೆಯ ಪ್ರಕಾರ ನೀವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅದ್ರಲ್ಲಿ ಒಂದು ಪಾಯಿಂಟ್ ನೆನಪಿದೆ ನನಗೆ. ಅವ್ರು ಹೇಳಿದ್ದು ಒಂದು ಸಣ್ಣ ಸಂಗತಿ, ಅದರದ್ದು ವಿವರಗಳು ಗೊತ್ತಿಲ್ಲ. ಅವರ 3 ದಿವಸ ನಡೆದ ವಾದದಲ್ಲಿ ಅವರೊಂದು ಹೇಳಿದರು, ಭೂಮಿ ಚಲಿಸಿದರೆ ಆಕಾಶದಲ್ಲಿರತಕ್ಕ ಎಲ್ಲ ಆಕಾಶಕಾಯಗಳು ಚಲಿಸುವಂತೆ ಕಾಣಬೇಕಲ್ಲ. ಇಲ್ಲಿ ಇದು ಚಲಿಸ್ತಾ ಇದ್ರೆ ಮೇಲಿದ್ದ ಎಲ್ಲವೂ ಆಚೆ ಹೋಗ್ಬೇಕಲ್ಲ, ಇದು ಪೂರ್ವ ಪಶ್ಚಿಮ ಹೋಗ್ಬೇಕಾ? ಅವ್ರದ್ದು ಒಂದು ಪ್ರಶ್ನೆ. ಅದಕ್ಕೆ ಅವ್ರು ಉತ್ತರ ಕೊಡಲಿಲ್ಲ. ಏನು ಅಂದರೆ, ಎಲ್ಲ ಆಕಾಶಕಾಯಗಳು ಚಲಿಸ್ತಾ ಇವೆ, ಧ್ರುವ ಮಾತ್ರ ಯಾಕೆ ಸ್ಥಿರವಾಗಿದೆ? ಅದು ಚಲಿಸ್ತಾ ಕಾಣಬೇಕಲ್ಲ. ಭೂಮಿಯಲ್ಲಿ ನೀವು ಕೂತು ನೋಡಿದರೆ ಚಲನೆಯನ್ನು ಒಂದು ಸ್ಥಿರ ಒಂದು ಚಲ ಆಗದೆ ಸಾಧ್ಯ ಇಲ್ಲ ಭೂಮಿ ಚಲಿಸಿದರೆ. ಇದು ಒಂದು ಪಾಯಿಂಟ್ ನೆನಪಿದೆ. ಇಂಥ ಅನೇಕ ಪಾಯಿಂಟ್ಗಳನ್ನು ಹೇಳಿ, ಅರೆ ನನಗೆ ನಿಜವಾಗಿ ಯಾವುದು ತಿರುಗುವುದು ಅಂತ ಗೊತ್ತಿಲ್ಲ. ಹೆಚ್ಚು ತಿರುಗುವುದು ಜನರ ತಲೆ ಮಾತ್ರ. ಆದ್ದರಿಂದ ನಿಜವಾಗಿ ತಿರುಗುವುದು ಯಾವುದು ಅಂತ ನನಗೂ ಗೊತ್ತಿಲ್ಲ. ಇದನ್ನೆಲ್ಲ ಕೇಳಿ ನಮ್ಮ ತಲೆ ತಿರುಗಲಿಕ್ಕೆ ಶುರುವಾಗತ್ತೆ. ಆದರೆ ಅವರು ಸೋತೆಂದು ಒಪ್ಪಿಕೊಂಡದ್ದು ಮಾತ್ರ ನಿಜ. ವಿಜ್ಞಾನಿಗಳು, ಅವ್ರು ದೊಡ್ಡ ವಿಜ್ಞಾನಿಗಳು, ವಿದೇಶದಲ್ಲಿ ಖ್ಯಾತರಾದ ವಿಜ್ಞಾನಿಗಳು. ಅವ್ರು ಈಗ ಇಲ್ಲ, ಅವರು ಉಡುಪಿಯವರೇ. ಅವರ ಹೆಸರು ರಾಘವೇಂದ್ರಾಚಾರ್ಯರು ಅಂತ, ಪಡುಪೇಟೆ ರಾಘವೇಂದ್ರಾಚಾರ್ಯ ಅಂತ, ಬಹಳ ದೊಡ್ಡ ವಿಜ್ಞಾನಿ. ಅವರು ಹೇಳಿದ, ನಮಗೆ ಇಷ್ಟ ತನಕ ಗೊತ್ತಿರುವ ವಿಜ್ಞಾನದಂತೆ ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಇಲ್ಲ ಅಂತ. ಹಾಗಾಗಿ ಅದರಿಂದ ನಾನು ಜಯಂತ ವಿಷ್ಣು ನಾರ್ಲೇಕರ್ ಅವರು ಅದೇ ಮಾತು ಹೇಳ್ತಾರೆ. ಇವತ್ತು ಇಂಡಿಯಾದಲ್ಲಿ ಇರತಕ್ಕಂಥ ವಿಜ್ಞಾನಿಗಳಲ್ಲೇ ಲೀಡಿಂಗ್ ಸೈಂಟಿಸ್ಟ್. ಅವರು ಹೇಳ್ತಾರೆ, ದ ಎಂಟೈರ್ ಕ್ಯಾಸಲ್ ಆಫ್ ಸೈನ್ಸ್ ಈಸ್ ಬೇಸ್ಡ್ ಆನ್ ಹೈಪೋಥೆಟಿಕಲ್ ಫೌಂಡೇಶನ್. ಅದರ ಪಂಚಾಂಗವೇ ಹೈಪೋಥೆಟಿಕಲ್, ಊಹೆಗಳ ಮೇಲೆ ಕಟ್ಟಿದ ಸೌಧ. ಯಾವುದೋ ಒಂದು ಊಹೆ ಸುಳ್ಳಾದರೆ ಇಡೀ ವಿಜ್ಞಾನದ ಸೌಧ ಕುಸಿದು ಬೀಳುತ್ತೆ. ಅದಕ್ಕೆ ಗಟ್ಟಿಯಾದ ಪಂಚಾಂಗವೇ ಇಲ್ಲ ಅಂತ ಹೇಳ್ತಾರೆ. ಇದೇ ಅವ್ರದ್ದು ಲೀಡಿಂಗ್ ಸೈಂಟಿಸ್ಟ್, ಪ್ರೆಸೆಂಟ್ ಲೀಡಿಂಗ್ ಸೈಂಟಿಸ್ಟ್ ಆಫ್ ಇಂಡಿಯಾ. ಹಾಗಾಗಿ ನಮ್ಮ ಜನರಿಗೆ ಗಟ್ಟಿಯಾದ ವಿಜ್ಞಾನ ಸಿಗಬೇಕಾಗಿದ್ದರೆ
ಪ್ರಾಚೀನ ಏನ್ಷಂಟ್ ವಿಸ್ಟಮ್ ಆಫ್ ದ ಏನ್ಷಂಟ್ಸ್ ಅಂಡ್ ವಿಸ್ಟಮ್ ಆಫ್ ದ ಮಾಡರ್ನ್ ಪೀಪಲ್, ಈ ಎರಡನ್ನ ಕ್ಲಬ್ ಮಾಡಿ ಚಿಂತನೆ ಮಾಡುವಂತಹ ಒಂದು ಪದ್ಧತಿ ಬೆಳಿಬೇಕು. ಅಂಥ ಒಂದು ಆಳವಾದ ವೈಜ್ಞಾನಿಕ ಚಿಂತನೆಯನ್ನ ಕೃಷ್ಣ, ಭೂಗೋಳದ ವಿಷಯ ಪುರಾಣಗಳಲ್ಲಿ ಬಂದಿದೆ, ಕೃಷ್ಣನು ಅಂಥ ಅಧ್ಯಾತ್ಮದ ಚಿಂತನೆಯಲ್ಲಿ ಆಳವಾದ ವೈಜ್ಞಾನಿಕ ಚಿಂತನೆಗೆ ಬಹಳ ಚೆನ್ನಾಗಿ ದಾರಿ ಮಾಡಿಕೊಟ್ಟ. ಒಂದೇನು, ಇದನ್ನ ಕೃಷ್ಣ ಹೇಳಿದ್ರು ಕೂಡ ಕೃಷ್ಣ ಹೇಳಿದ್ದು ನಮಗೆ ಅರ್ಥ, ಕೃಷ್ಣ ಹೇಳಿದ್ದಾನೆ ಅಂತ ಗೊತ್ತಾದ ಆಚಾರ್ಯ ಹೇಳಿದ ಮೇಲೆ ಕೆಲವು ವಿಷಯಗಳು ಹಿಂಗೆ ಆಗ್ತದೆ, ಹೊಳದೇ ಇಲ್ಲ. ಒಂದು ಸಂಗತಿ ಏನು ಅಂದ್ರೆ, ಪ್ರಪಂಚದಲ್ಲಿ ಅನೇಕ ವಸ್ತುಗಳಿವೆ. ಆ ಎಲ್ಲಾ ವಸ್ತುಗಳ ಒಳಗೂ ಭಗವಂತನ ಒಂದು ರೂಪ ಇದೆ. ಇದೆಲ್ಲರಿಗೂ ಗೊತ್ತಿದೆ, ಸರ್ವಾಂತರ್ಯಾಮಿ. ಇದನ್ನು ಹೇಳ್ತಿದ್ರು ಆಚಾರ್ಯ ಬರುವ ಮುಂಚೆ ಕೂಡ. ಎಲ್ಲಾ ವಸ್ತುಗಳಲ್ಲೂ ಒಂದು ಭಗವಂತನ ರೂಪ ಇದೆ. ಹಾಗಾಗಿ ಪ್ರಪಂಚದಲ್ಲಿ ಯಾವ ವಸ್ತುವು ಕೂಡ ವೇಸ್ಟ್ ಅಲ್ಲ, ಅದಕ್ಕೊಂದು ಕ್ರಿಯೆ ಇದೆ. ನಾವು ಕಳೆ ಅಂತ ಹೇಳಿ ಬಿಸಾಡುವಂತಹ ವಸ್ತುವಿನಲ್ಲಿ ಕೂಡ ಭಗವಂತ ಇದ್ದಾನೆ. ಹಾಗಾಗಿ ಶುನಿ ಜೈವ ಶ್ವಪಾಕೇಚ ಪಂಡಿತಾ ಸಮದರ್ಶನ, ಯಾವ ಒಂದು ವಸ್ತುವು ವೇಸ್ಟ್ ಅಲ್ಲ, ಪ್ರತಿಯೊಂದು ವಸ್ತುವಿಗೂ ಸಾರ್ಥಕ್ಯ ಇದೆ. ಮತ್ತು ಆ ವಸ್ತುವಿನಲ್ಲಿ ಇನ್ನೊಂದು ವಸ್ತು ಮಾಡದ ಯಾವುದೋ ಒಂದು ವೈಶಿಷ್ಟ್ಯ, ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇದೆ. ಅದೇ ಭಗವಂತನ ಸನ್ನಿಧಾನದಿಂದ ಬಂದದ್ದು ವಿಭೂತಿ. ಇನ್ನೊಂದರಿಂದ ಆಗದ ಒಂದು ವಿಶಿಷ್ಟವಾದ ಶಕ್ತಿ ಒಂದು ವಸ್ತುವಿನಲ್ಲಿದೆ. ನಾನು ಅನೇಕ ಬಾರಿ ಅದನ್ನು ಹೇಳಿದ್ದೆ ನೋಡಿ. ಜೇಡ ನಮಗೆ ನ್ಯೂಸೆನ್ಸ್, ಅದು ಮನೆಯಲ್ಲಿ ಜೇಡ ಬಲೆ ಕಟ್ಟಿದ್ರೆ ಅದನ್ನು ಹಿಡಿಸುಡಿ ಇಟ್ಕೊಂಡು ಪೊರಕೆ ಇಟ್ಕೊಂಡು, ಆದರೆ ನಮಗೆ ಪೊರಕೆಯಿಂದ ಆ ಬಲೆಯನ್ನು ತೆಗೀಲಿಕ್ಕೆ ಆನಂದವಾಗಿ ಆಗತ್ತೆ. ಅಷ್ಟು ಆರ್ಟಿಸ್ಟಿಕ್ ಆಗಿ ಬಲೆ ಕಟ್ಲಿಕ್ಕೆ ಬರುತ್ತಾ ಯಾರಿಗಾದ್ರೂ? ನಾವು ಎಷ್ಟು ನಿರ್ದಯವಾಗಿ ಪೊರಕೆ ಜಾಡಿಸಿ ಬಿಡ್ತೇವೆ. ನಾಶ ಮಾಡೋದು ಸುಲಭ. ಮತ್ತೊಮ್ಮೆ ಆ ನೂಲಿನಿಂದ ಅಷ್ಟು ಪರ್ಫೆಕ್ಟ್ ಆಗಿ ಕಂಪಸ್ ಬಾಕ್ಸ್ ಇಟ್ಟರೂ ಆರೇ ಹೋಗುತ್ತೆ ನಮ್ದು. ಅಷ್ಟು ಪರ್ಫೆಕ್ಟ್ ಆಗಿ ಬಲೆಯ ಒಂದು ಕಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಜೇಡನ ವಿಭೂತಿ ಯಾವ ಪ್ರಾಣಿಗೂ ಗೊತ್ತಿಲ್ಲ, ಮನುಷ್ಯನಿಗೆ ಕೂಡ ಗೊತ್ತಿಲ್ಲ. ಅದು ವಿಭೂತಿ. ಭಗವಂತ ಅದರೊಳಗೆ ಕೂತು ಅದು ಕೊಟ್ಟ ಕಲೆ. ಒಂದು ಜೇನು ನೋಡ, ಪ್ರಪಂಚದಲ್ಲಿ ಯಾವ ಸೈಂಟಿಸ್ಟ್ ಇವತ್ತು ಹನಿ ಮಧು ಜೇನು ಮಾಡುವುದು ಹೇಗೆ ಅಂತ ಗೊತ್ತಿಲ್ಲ. ಹೂವಿನ ಪರಾಗದಿಂದ ಜೇನು ತೆಗೆಯುವುದು ಹೇಗೆ ಅಂತ ಗೊತ್ತಿಲ್ಲ. ಅದನ್ನು ಭಗವಂತ ಕಲಿಸಿಕೊಟ್ಟದ್ದು ಜೇನುಣಕ್ಕೆ ಮಾತ್ರ. ಅದು ಮಾಡಿದ ಮೇಲೆ ಹಿಂಡಿ ಕುಡಿಯಲಿಕ್ಕೆ ನಾವು ಕಲಿತಿದ್ದೇವೆ ನಾವು ಅಷ್ಟೇ. ಅಂದರೆ ಒಂದೊಂದು ನಾವು ಇವೆಲ್ಲ ಇನ್ಸಿಗ್ನಿಫಿಕೆಂಟ್ ಎಲಿಮೆಂಟ್ಸ್ ಇನ್ ಕ್ರಿಯೇಷನ್. ಯಾವುದೋ ಒಂದು ದುಂಬಿ, ಯಾವುದೋ ಒಂದು ಜೇಡ ನಮ್ಮ ದೃಷ್ಟಿಯಲ್ಲಿ ಪೊರಕೆ ಹಿಡಿದು ಓಡಿಸುವಂಥವಲ್ವ. ಇಡೀ ಪ್ರಪಂಚ ಸೃಷ್ಟಿಯಲ್ಲಿ ನಾವು ಅಷ್ಟೇ ಇನ್ಸಿಗ್ನಿಫಿಕೆಂಟ್ ಎಲಿಮೆಂಟ್ಸ್. ಪೊರಕೆ ಹಿಡಿದು ಜಾಡಿಸ್ಲಿಕ್ಕೂ ನಾಲಾಯಕ್ಕಾದಂಥ ಇನ್ಸಿಗ್ನಿಫಿಕೆಂಟ್ ಎಲಿಮೆಂಟ್ಸ್ ನಾವೆಲ್ಲರೂ. ಇಡೀ ವಿಶ್ವದ ಮುಂದೆ ಏನೂ ಅಲ್ಲ. ಪ್ರತಿಯೊಬ್ಬರು ನಾನು ಅಂದ್ರೆ ಏನು, ನಾನು ಅಂದ್ರೆ ಏನು ಅಂತ ಅವನ ಹತ್ರ ಹೇಳಿದ್ರು. ಏನಿಲ್ಲ, ಬಿಗ್ ಝೀರೋ. ಪ್ರತಿಮೆ ಏನು ತಿಳ್ಕೊಂಡಿದ್ದೀರಿ ಅಂತಾರೆ. ಏನೂ ತಿಳ್ಕೊಳ್ಳಿಲ್ಲ ಸ್ವಾಮಿ, ನಿಮ್ಮ ದೊಡ್ಡ ಸೊನ್ನೆ ಅಂತ ತಿಳ್ಕೊಂಡಿದ್ದೀನಿ. ಯಾರಾದ ಏನು ತಿಳ್ಕೊಂಡಿದ್ದೀರಿ ಅಂತ ಕೇಳ್ತಾರೆ ಕೆಲವರು ಉಂಟು. ಯಾಕಂದ್ರೆ ಅವ್ರ ತಲೆಯಲ್ಲಿ ಪ್ರಪಂಚದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಐ ಆಮ್ ಅಂತ ಇರುತ್ತೆ. ಅವ್ರಿಗೆ ಹೇಳಬೇಕು ಏನು ತಿಳ್ಕೊಳ್ಳಿಲ್ಲ, ಯಾಕೆ ನೀವೇನು ಅಲ್ಲ, ಸರಿಯಾಗಿ ತಿಳ್ಕೊಂಡಿದೆಯಾ ನಿಮ್ಮ ಬಗ್ಗೆ ಅಂತ ಹೇಳಬೇಕು. ಹಾಗೆ ಒಂದು 4 ಜನ ಹೇಳಿದರೆ ಏನಂತ ತಿಳ್ಕೊಂಡಿದ್ದೀನಿ ಕೇಳೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಕೆಲವರಿಗೆ ಫೋನ್ ತಗೊಂಡ್ರೆ ಯಾರು ಮಾತಾಡೋದು ಗೊತ್ತಾಯ್ತಾ, ಇದು ನಾನು, ನಾನು ಹೇಳಿದ್ರು ಯಾರು ಗೊತ್ತಾಗಬೇಕು ನಮಗೆ. ಹೆಸರು ಹೇಳೋದಿಲ್ಲ, ಇದು ನಾನು ಮಾತಾಡೋದು. ಅದು ನಾನು ಅಂದ್ರೆ ಜಗತ್ತಿನಲ್ಲಿ ಒಬ್ಬರೇ ಅಂತ ತಿಳ್ಕೊಂಡೇ ಮಾತಾಡೋದು. ನಾನು ಅಂತ ಹೆಸರು ಅವರೊಬ್ಬರೇ ಎನ್ನುವಾಗಿ ಇದು ನಾನು ಮಾತಾಡೋದು ಗೊತ್ತಾಗ್ಲಿಲ್ವಾ? ಸ್ವಾಮಿ, ನೀವು ಹೆಸರು ಹೇಳಿದ್ರು ಗೊತ್ತಾಗೋಲ್ಲ, ನಿಮ್ಮ ಹೆಸರು ಹೇಳಿದ್ರು ಗೊತ್ತಾಗೋಲ್ಲ. ಯಾಕೆ ನೀವು ಹೆಸರೇ ಅಜ್ಞಾತ, ನಾನೊಂದು ಗೊತ್ತಾಗೋದು ಹೇಗೆ? ನೀವು ಏನೂ ಅಲ್ಲ. ಹಾಗೆ 4 ಸರ್ತಿ ಹೇಳ್ಬೇಕು. ಆಮೇಲೆ ನಾನು ಹೇಳೋದು, ಇಡೀ ಸೃಷ್ಟಿಯಲ್ಲಿ ನಾವು ಒಂದೊಂದು ಇಂಡಿವಿಜುವಲ್ ಏನೂ ಅಲ್ರಿ. ಏನೂ ಅಲ್ಲ ಅಂದ್ರೆ ಏನೂ ಅಲ್ಲ, ಮೋಸ್ಟ್ ಇನ್ಸಿಗ್ನಿಫಿಕೆಂಟ್. ಆದರೆ ಪ್ರತಿಯೊಬ್ಬನೂ ಕೂಡ ಸಮಥಿಂಗ್. ಯಾಕೆ? ಭಗವಂತ ಕೂತದ್ದರಿಂದ. ಅದೇ ವಿಭೂತಿ. ಇದನ್ನೇ ಹೇಳೋದು ಇಡೀ ಅಧ್ಯಾಯದಲ್ಲಿ. ಪ್ರತಿಯೊಂದು ವಸ್ತುವಿನ ಒಳಗೂ ಅದು ಇಡೀ ಸೃಷ್ಟಿಯಲ್ಲಿ ಏನೂ ಅಲ್ಲ, ಆದರೆ ಇಟ್ ಈಸ್ ನಥಿಂಗ್, ಬಟ್ ಸ್ಟಿಲ್ ಇಟ್ ಈಸ್ ಸಮಥಿಂಗ್. ಅದು ಇಲ್ಲದೆ ಸೃಷ್ಟಿ ಅಖಂಡ ಆಗುವುದಿಲ್ಲ, ಸೃಷ್ಟಿ ಅಪೂರ್ಣ ಆಗತ್ತೆ. ಅದು ಪ್ರತಿಯೊಂದು ಸಣ್ಣ ನಗಣ್ಯ ವಸ್ತುವು ಸೃಷ್ಟಿಯ ಪೂರ್ಣತೆಗೆ ಪೂರಕ. ಯಾಕೆಂದರೆ ಅದೆಲ್ಲ ಅಂತಹ ಒಂದು ಅಪೂರ್ವ ಶಕ್ತಿಯಾಗಿ ನಾನು ತುಂಬಿದ್ದೇನೆ. ಏನು ದೊಡ್ಡ ಒಂದು ಚಿಂತನೆ ನೋಡಿ. ಸೃಷ್ಟಿಯಲ್ಲಿ ಯಾವುದೂ ಮಹತ್ವದ್ದಲ್ಲ, ಸೃಷ್ಟಿಯಲ್ಲಿ ಯಾವುದೂ ನಗಣ್ಯ ಅಲ್ಲ. ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್. ಯಾಕೆಂದ್ರೆ ಅದು ಒಂದೊಂದು ವಸ್ತುವಿನಲ್ಲಿ ಒಂದೊಂದು ಅಸಾಧಾರಣ ಧರ್ಮವನ್ನು ಕೊಟ್ಟು ಭಗವಂತ ಕೂತು ಬಿಟ್ಟಿದ್ದಾನೆ. ಈಗ ಅದನ್ನ ಕೃಷ್ಣ ಏನು ಹೇಳೋದು ಅಂದ್ರೆ, ನಾವು ಅಸಾಧಾರಣ ಧರ್ಮ ಅಂತೇವೆ, ಎಕ್ಸ್ಕ್ಲೂಸಿವ್ ಕ್ವಾಲಿಟಿ, ಒಂದು ವಸ್ತುವಿನ ಅಸಾಧಾರಣ ಧರ್ಮ. ಕೃಷ್ಣ ಇಲ್ಲಿ ಹೇಳುವುದೇನು ಅಂದ್ರೆ, ಯಾರ ಹತ್ರವೂ ಯಾವ ಅಸಾಧಾರಣ ಧರ್ಮವೂ ಇಲ್ಲ, ಅದು ಎಲ್ಲವೂ ನನ್ನ ಅಸಾಧಾರಣ ಧರ್ಮ. ಒಬ್ಬೊಬ್ಬರಲ್ಲಿ 100 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 1
ನಾನು ಕೂತು ಆ ಧರ್ಮವನ್ನು ವ್ಯಕ್ತಗೊಳಿಸ್ತೇನೆ. ಅವಾಗ ಅವನು ನನ್ನ ಅಸಾಧಾರಣ ಧರ್ಮ, ನನ್ನ ಅಸಾಧಾರಣ ಧರ್ಮ ಅಂತ ತಿಳ್ಕೊತಾನೆ. ಇದು ವಿಭೂತಿ. ಯಾರ ಹತ್ರವೂ ಯಾವ ಅಸಾಧಾರಣ ಧರ್ಮವೂ ಇಲ್ಲ. ಎಲ್ಲವೂ ನನ್ನಲ್ಲಿ ಇರುವ ಶಕ್ತಿಯ ಅಭಿವ್ಯಕ್ತಿ ಅಷ್ಟೇ. ಆದ್ದರಿಂದ ಇದು ಒಂದು. ಆಮೇಲೆ ಎರಡನೇ ಮಾತು, ಇದಾದರೂ ಸುಮಾರಾಗಿ ಆಚಾರ್ಯರಿಗಿಂತ ಮೊದಲು ಬಂದವರು ಕೆಲವರು ಸ್ವಲ್ಪ ಸ್ವಲ್ಪ ಅರೆಬರೆ ಹೇಳಿದ್ದಾರೆ. ಆದ್ದರಿಂದ ಇದು ಬಹಳ ಮಹತ್ವದ ಮಾತು ಆಚಾರ್ಯ ಹೇಳಿದ್ದೇನು ಅಂದರೆ, ಆದ್ದರಿಂದ ಒಂದು ವಸ್ತುವಿಗೆ ಅದರ ಎಕ್ಸ್ಕ್ಲೂಸಿವ್ ಕ್ವಾಲಿಟಿಯಿಂದ ಅಲ್ವ ಅದಕ್ಕೆ ಹೆಸರು ಬರುವುದು. ಎಲ್ಲ ಎಕ್ಸ್ಕ್ಲೂಸಿವ್ ಕ್ವಾಲಿಟಿಯು ನನ್ನ ಕೊಡುಗೆ ಅಂದಮೇಲೆ ಎಲ್ಲ ಹೆಸರು ನನ್ನ ಹೆಸರೇ. ಒಂದು ವಸ್ತುವಿಗೆ ಅದರದ್ದೇ ಆದ ಎಕ್ಸ್ಕ್ಲೂಸಿವ್ ನೇಮ್ ಇಲ್ಲ. ನಾನು ಆ ಹೆಸರನ್ನು ಅದಕ್ಕೆ ಕೊಟ್ಟು, ನನ್ನ ಹೆಸರಲ್ಲಿ ಒಂದು ಹೆಸರು ಅದಕ್ಕೆ ಕೊಟ್ಟೆ ಅಷ್ಟೇ. ನಾವು ಮಕ್ಕಳಿಗೆ ಹೆಸರು ಇಡುವುದಿಲ್ಲ, ರಾಮ, ಕೃಷ್ಣ, ಗೋವಿಂದ. ಅದು ಹೆಸರು ಯಾಕೆ ಇಟ್ಟರು ಅಪ್ಪಂದಿರು? ಅದು ದೇವರ ಹೆಸರು ಅಂತ ಇಟ್ಟರು ಅಷ್ಟೇ. ಅದೇನು ಅದು ಕಾಪಿರೈಟ್ ಇಲ್ಲ ಯಾರಿಗೂ ಕೂಡ ಹೆಸರಿಗೆ. ರಾಮ ಅಂತ ನಾನು ನನ್ನ ಮಗನಿಗೆ ಇಡ್ಬೋದು, ಇನ್ನು 1000 ಜನ ಇಡ್ಬೋದು. ನನ್ನ ಮಗನ ಹೆಸರು ಕಾಪಿರೈಟ್, ನನ್ನ ಮಗನ ಹೆಸರಲ್ಲ, ದೇವರ ಹೆಸರು. ಅದು ದೇವರ ಹೆಸರು ಅಂತ. ಹಾಗೆಯೇ ಜಗತ್ತಿನಲ್ಲಿರುವ ಎಲ್ಲ ಹೆಸರುಗಳು ದೇವರ ಹೆಸರುಗಳಪ್ಪ. ನಾವು ನಮ್ಮ ಮಕ್ಕಳಿಗೆ ಇಷ್ಟ ಹಾಗೆ ಭಗವಂತ ತನ್ನ ಮಕ್ಕಳಿಗೆ ಕೊಟ್ಟ ಇಟ್ಟ ಅಷ್ಟೇ. ಇದು ಭಾಷಾಶಾಸ್ತ್ರದ ರೀತಿಯ ಸಮರ್ಥನೆ ಮಾಡಿದವರು ಆಚಾರ್ಯೋಪರಿ. ಯಾಕೆಂದ್ರೆ ಯಾವುದೇ ಒಂದು ವಸ್ತುವಿನ ಒಂದು ಶಬ್ದದ ಮೀನಿಂಗ್ ಏನು ಅನ್ನೋದನ್ನು ಭಾಷಾಶಾಸ್ತ್ರದ ಪ್ರಕಾರ ಯೋಚನೆ ಮಾಡಿದರೆ, ಭಾಷಾಶಾಸ್ತ್ರದಲ್ಲಿ ವಸ್ತುವಿನ ಅರ್ಥ, ಒಂದು ಶಬ್ದದ ಅರ್ಥ ಮೇಲೆ ಕಾಣುವ ಫಾರ್ಮ್ ಅಲ್ಲ, ಒಳಗಿರುವ ಎಸೆನ್ಸು. ಇದು ಮೇಲೆ ಕಾಣುವ ಫಾರ್ಮ್ ಅಲ್ಲ. ನಾವು ಮನುಷ್ಯ ಅಂತ ಹೇಳ್ತೇವೆ, ಮನುಷ್ಯ ಅಂತ. ಮನುಷ್ಯ ಅಂದ ಮೇಲೆ ಕಾಣುವ ಫಾರ್ಮ್ ಆದರೆ ಅವನು ಸತ್ತು ಬಿದ್ದಿರ್ತಾನೆ. ಫಾರ್ಮ್ ಆಗಿ ಇಂಟ್ಯಾಕ್ಟ್ ಇರ್ತದೆ, ಫಾರ್ಮ್ ಹಾಗೇ ಇದೆ. ಅದು ಒಂದು ಮಗು ಹೇಳ್ತದೆ ಇದು ಮನುಷ್ಯ, ಯಾಕಂದ್ರೆ ಅದು ತೋರಿಸಿ ಇದು ಮನುಷ್ಯ ಅಂತ ಹೇಳಿ ಕೊಟ್ಟಿದ್ದಾರೆ ಮೇಷ್ಟ್ರು. ಅದು ಇದು ಮನುಷ್ಯ ಅಲ್ಲಪ್ಪ, ಇದು ಮನುಷ್ಯನ ಹೆಣ. ಅರೆ ಫಾರ್ಮ್ ಉಂಟಲ್ಲ, ಅದು ಮನುಷ್ಯನೇ ಅಲ್ವ? ಇದು ಮನುಷ್ಯ ಅಲ್ಲ, ಮನುಷ್ಯನ ಹೆಣ. ಹಾಗಾದ್ರೆ ಅದು ಹೆಣ ಅಲ್ಲ, ಮನುಷ್ಯ ಆಗ್ಬೇಕಾದ್ರೆ ಒಳಗಿನಿಂದ ಎನರ್ಜಿ ಇರಬೇಕು. ಅಂದರೆ ಕಾಣದ ಎಸೆನ್ಸೇ ಶಬ್ದದ ಅರ್ಥ ಹೊರತು ಕಾಣುವ ಫಾರ್ಮ್ ಅಲ್ಲ. ಇದು ಮನುಷ್ಯ, ಇದು ಒಂದೇ ಅಲ್ಲ, ಈ ಇಡೀ ಪ್ರಪಂಚದಲ್ಲಿ ಭಾಷಾಶಾಸ್ತ್ರದ ನಿಯಮದ ಪ್ರಕಾರ ಒಳಗೆ ಇರತಕ್ಕ ಇನ್ನರ್ ಮೋಸ್ಟ್ ಎಸೆನ್ಸ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಅಂಡ್ ನಾಟ್ ದ ಎಕ್ಸ್ಟರ್ನಲ್ ಫಾರ್ಮ್. ಇದನ್ನು ಭಾಷಾಶಾಸ್ತ್ರದಲ್ಲಿರೋ ವಿಷಯ, ಇದು ವೇದಾಂತ ಅಲ್ಲ, ಆದರೆ ಭಾಷಾಶಾಸ್ತ್ರದಲ್ಲಿರೋ ವಿಷಯ ನಮಗೆ ಅರ್ಥ ಆದದ್ದು ಆಚಾರ್ಯ ಹೇಳಿದ್ದೇವೆ. ಹೌದಲ್ಲ, ಇದು ಭಾಷೆಯ ಸ್ವಭಾವವೇ ಹೀಗೆ. ಆದ್ದರಿಂದ ಎಲ್ಲದರ ಒಳಗೆ ಇರತಕ್ಕಂಥ ಸಾರ ವಸ್ತು ಯಾವುದು? ಭಗವಂತ. ಅದರಿಂದ ಎಲ್ಲ ನಾಮಗಳ ಮುಖ್ಯ ಅರ್ಥ ಭಗವಂತನೇ ಆಗ್ಬೇಕಲ್ವ? ನ್ಯಾಚುರಲ್, ಇದು ಎಳೆದು ತರುವುದಲ್ಲ, ಸಹಜ. ಭಾಷಾಶಾಸ್ತ್ರದ ಪ್ರಕಾರ ಎಲ್ಲ ಶಕ್ತಿಯೂ ಭಗವಂತನದ್ದು, ಎಲ್ಲ ನಾಮಗಳೂ ಭಗವಂತನದ್ದು. ಉಳಿದವುಗಳಲ್ಲಿ ಇವು ನಾಮಕೆ ವಾಸ್ತೆ, ಅವುಗಳಿಗೆ ಆ ಹೆಸರು, ಆ ಶಕ್ತಿ ಅಷ್ಟೇ ವ್ಯವಹಾರ. ಅದರ ಒಳಗಿರತಕ್ಕ ಭಗವಂತನ ಅನುಸಂಧಾನ, ಇದು ಭಗವಂತನ ಅನುಸಂಧಾನ ಅಂದ ಕೃಷ್ಣ ಹೇಳಿದ. ಆಚಾರ್ಯರು ಅದರ ಅರ್ಥ ಹೇಳಿದರು. ಒಂದು ಸ್ಪಷ್ಟತೆ ಬಂತಿಗೆ. ಇಡೀ ಪ್ರಪಂಚ ಅಂದರೆ ಏನೂ ಇಲ್ಲ, ಅದಕ್ಕೆ ಹೆಸರೂ ಇಲ್ಲ, ಶಕ್ತಿ ಇಲ್ಲದ ಒಂದು ವಸ್ತು ಅಷ್ಟೇ. ಅದಕ್ಕೆ ಶಕ್ತಿ ಕೊಟ್ಟ, ಅದಕ್ಕೆ ಹೆಸರು ಕೊಟ್ಟ. ಯಾಕೆ? ಆ ಹೆಸರಿನಿಂದ ಅದರಲ್ಲಿ ಕೂತ, ಅದೆಲ್ಲ ಶಕ್ತಿ ಕೊಟ್ಟ ಭಗವಂತ. ಇಡೀ ವಿಶ್ವದ ಬಗ್ಗೆ ಒಂದು ಸ್ಪಷ್ಟ ಚಿಂತನೆ. ಯಾವ ವಸ್ತುವನ್ನು ನೋಡುವಾಗಲೂ ಆ ವಸ್ತುವಿನ ಬಗ್ಗೆ ಒಂದು ಗೌರವ. ಏನಂದ್ರೆ ಇದರೊಳಗೆ ಭಗವಂತ ಇದ್ದಾನೆ, ಇದರಲ್ಲಿ ಇಂಥ ಶಕ್ತಿ ಕೊಟ್ಟಿದ್ದಾನೆ. ಯಾವುದೋ ಉಪಯೋಗ ಇಲ್ಲದ ಗಿಡ ನೋಡಿ, ಉತ್ತರಣೆ ಗಿಡ ಅಂತ ಒಂದಿದೆ, ಅಪಮಾರ್ಗ ಅಂತಾರೆ ಸಂಸ್ಕೃತದಲ್ಲಿ. ಅದು ಕಾಡಿನಲ್ಲಿ ಬಿಡೋದು, ಯಾರೋ ತೋಟದಲ್ಲಿ ಬೆಳೆಸೋದೇ ಇಲ್ಲ. ಅದನ್ನು ತಂದು ಗೊಬ್ಬರ ಹಾಕಿ ಬೆಳೆಸೋದಿಲ್ಲ. ತೋಟದಲ್ಲಿ ಬೆಳೆದ್ರೆ ಕಿತ್ತು ಬಿಸಾಡ್ತಾರೆ ಅಷ್ಟೇ, ಉತ್ತರಣೆ ಗಿಡ ಅಂತ. ಕಾಡಿನಲ್ಲಿ ಬೆಳೆಯೋದು ವೀಡದು. ಆದರೆ ಒಬ್ಬ ಮನುಷ್ಯ ಯಾರ ಮೇಲಾದರೂ ವಿಚ್ ಕ್ರಾಫ್ಟ್ ಕೃತ್ಯ ಮಾಡಿದರೆ, ಕೃತ್ಯ ಪ್ರಯೋಗ ಮಾಡಿ ಆ ಮನುಷ್ಯನಿಗೆ ಅನಿಷ್ಟ ಆಗಬೇಕು ಅಂತ ಏನಾದರೂ ಕೃತ್ರಿಮ ಪ್ರಯೋಗ ಮಾಡಿದರೆ, ಅದರ ಪರಿಹಾರಕ ಶಾಸ್ತ್ರಕಾರರು ಹೇಳುವುದು ಉತ್ತರಣೆಯ ಸಮಿತಿಯಿಂದಲೇ ಹೋಮ ಮಾಡಬೇಕು. ಅದರ ಎಂಥ ವಿಚಿತ್ರ ಶಕ್ತಿ ನೋಡಿ. ಕೃತ್ಯಾದೋಷವನ್ನು ಪರಿಹಾರ ಮಾಡುವ ಎನರ್ಜಿಯನ್ನು ಕ್ರಿಯೇಟ್ ಮಾಡುವ ಶಕ್ತಿ ಉತ್ತರಣೆಗಿದೆ. ಅದೊಂದು ಬೀಡದು, ಬೇಡ ಅಂದ್ರೂ ಎಲ್ಲ ಕಡೆ ಬೆಳೆಯುವಂಥ ಒಂದು ಕಾಟು ಗಿಡ. ಹೋಗ್ಕೊಳ್ಳಿ, ದರ್ಭೆ ವೀಡಲ್ವ ಅದು, ದನ ಕೂಡ ತಿನ್ನೋದ್ರೆ ಯಾತಕ್ಕೂ ಉಪಯೋಗ ಇರೋದು ಗಿಡ. ಆದರೆ ನಮ್ಮ ದುಷ್ಟಶಕ್ತಿಗಳು ನಮ್ಮ ಹತ್ರ ಬರದೇ ಇರ್ಬೇಕಾದ್ರೆ ಅದೇ ಪೂರ್ವಸ್ಯಾಂ ದಿಶಿ ಬರಿಸ್ತೃಣಾಮಿ, ದಕ್ಷಿಣಸ್ಯಾಂ ದಿಶಿ ಬರಿಸ್ತೃಣಾಮಿ. ಆಮೇಲೆ ದರ್ಬೆ ಉಂಗುರ, ಚಿನ್ನದ ಪವಿತ್ರದ ಉಂಗುರ ಹಾಕೊಂಡ್ರೆ ದುಷ್ಟಶಕ್ತಿ ಬೇಗ ಬರ್ತವೆ. ಯಾಕಂದ್ರೆ
ಚಿನ್ನ ಅಂದರೆ ಎಲ್ಲರಿಗೂ ಇಷ್ಟ, ಅಸುರರಿಗೂ ಇಷ್ಟ, ದೈತ್ಯರಿಗೂ ಇಷ್ಟ. ಚಿನ್ನದ ಪವಿತ್ರದ ಉಂಗುರ ಹಾಕೊಂಡ್ರೆ ಬೇಗ ಒಳಗೊಂದು ದಾಳಿ ಮಾಡಿ ಕೂತು ಬಿಡ್ತಾವೆ. ನಿನ್ನ ಚಿನ್ನ ಉಂಟಲ್ವಾ, ನಮಗೆ ಅದು ಇಷ್ಟ ಬರ್ತೇವೆ ಅಂತ ಕೂತು ಬಿಡ್ತಾರೆ ಒಳಗೆ. ದರ್ಭೆದು ಉಂಗುರ ಹಾಕೊಂಡು, ಪವಿತ್ರದ ಉಂಗುರ ಹಾಕೊಂಡ್ರೆ ದೂರ ನಿಲ್ತಾವೆ, ಬರೋಲ್ಲ. ನಾವು ಚಿನ್ನದ ಉಂಗುರ ಹಾಕೊಂಡು ಅಪಸರ್ಪಂತು ತೇ ಭೂತಾಹ ಯೇ ಭೂತಾ ಭೂಯಿ ಸಂಸ್ಥೆ ಬಂದೇ ಬರ್ತಾವೆ, ನಮಗೆ ಹೆದರೋಲ್ಲ ಅವು. ಅದೇ ದರ್ಭೆದ್ದು ಪವಿತ್ರದ ಉಂಗುರ ಹಾಕೊಂಡು ಮನಃಪೂರ್ವಕವಾಗಿ ಭಗವಂತನನ್ನು ಸ್ಮರಿಸಿಕೊಂಡು ಅಪಸರ್ಪಂತು ತೇ ಭೂತ ಯೇ ಭೂತಾ ಭುವಿ ಸಂಸ್ಥಿತಾ ಯೇ ಭೂತಾ ಅಂತರಿಕ್ಷಸ್ಥಾ ಯೇ ಭೂತಾ ದಿವಿ ಸಂಸ್ಥಿತಾ ಯೇ ಭೂತಾ ವಿಘ್ನಕರ್ತಾರಸ್ತೆ ನಶ್ಯಂತು ಶಿವಾಜ್ಞೆಯ ಅಂತ ಹೇಳಿಬಿಟ್ರೆ ಓಡಿ ಹೋಗ್ತವೆ ಅವು, ಓಡಿ ಹೋಗ್ತವೆ. ಇದು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ಲಿಕ್ಕೆ ಬರುವ ಸಂಗತಿ. ನಾನು ಯಾವುದನ್ನು ಬುಕ್ಕಿಶ್ ಆಗಿ ಹೇಳೋದಿಲ್ಲ, ಇದು ಎಲ್ಲವೂ ಪ್ರಾಕ್ಟಿಕಲ್ ಆಗಿ ಮಾಡ್ಲಿಕ್ಕೆ ಬರುವಂತಹ ಸಂಗತಿ. ಅವು ಓಡಿ ಹೋಗ್ತವೆ. ಹಾಗಾಗಿ ಯಾವುದಕ್ಕೂ ಒಂದೊಂದು ಶಕ್ತಿ ನೋಡಿ. ಅದು ದರ್ಭೆಯಲ್ಲಿ ಅಂತಹ ಶಕ್ತಿ ಇದೆ. ದರ್ಭೆ ಯಾತಕ್ಕೂ ಬೇಡವಾದ ಪ್ರಾಣಿ, ಯಾವ ಪ್ರಾಣಿಯೂ ತಿನ್ನೋದಿಲ್ಲ ಅದನ್ನು ಹುಲ್ಲಾಗಿ. ಮತ್ತೆ ನಮಗೆ ಹೋಮಕ್ಕಲ್ಲದೆ ಇನ್ಯಾತಕ್ಕೂ ಬೇಗಿಲ್ಲ ದರ್ಭೆ. ಹೋಮದಲ್ಲಿ ಮನೆಯಲ್ಲಿ ಯಾವುದೋ ಒಂದು ದುಷ್ಟಶಕ್ತಿ ಬಾರದ ಹಾಗೆ ದಿಗ್ಬಂಧನ ಮಾಡಬೇಕಾದ್ರೆ ದರ್ಭೆ ಒಂದೇ, ಇನ್ಯಾವುದೂ ಇಲ್ಲ ನಮ್ಮ ಹತ್ರ ಸಾಧನ. ಇದು ಭಗವಂತನ ವೈಶಿಷ್ಟ್ಯ. ಅವನು ಆಯಾ ವಸ್ತುಗಳಲ್ಲಿ ಇನ್ನೊಂದು ವಸ್ತು ಮಾಡದ ವಿಚಿತ್ರ ಶಕ್ತಿಯನ್ನು ತುಂಬಿ ಒಂದು ವಿಚಿತ್ರ ನಾಮದಿಂದ ಇಡೀ ಪ್ರಪಂಚದಲ್ಲಿ ತುಂಬಿದ್ದಾನೆ. ಇದೇ ವಿಭೂತಿ ಅಧ್ಯಾಯದ ಒಟ್ಟು ಸಾರ. ಹಾಗಾಗಿ ನಾವು ಇವತ್ತು ಮೊನ್ನೆ ಕಳೆದ ಬಾರಿ ವೇದಾನಾಂ ಸಾಮವೇದೋಸ್ಮಿ ದೇವಾನಾಂ ಅಸ್ಮಿ ವಾಸವಃ, ವೇದಗಳ ಬಗ್ಗೆ ಇದರ ವಿವರ ತುಂಬ ಹೇಳಿದ್ದೆ ಹಿಂದೆ. ಅದನ್ನು ಹೇಳಿದೆ, ಅದು ಮತ್ತೆ ನೆನಪಾದರೆ ಅದರದ್ದೇ ಸಾಮವೇದದ ಬಗ್ಗೆ, ವಾಸವನ ಬಗ್ಗೆ ಪುನಃ ಶುರು ಆಗ್ಬಿಟ್ರೆ ಕಡೆಗೆ ಅಲ್ಲಿಂದ ಮುಂದೆ ಹೋಗ್ಲಿಕ್ಕಾಗೋದಿಲ್ಲ. ಅದು ಮುಂದೆ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಂ ಅಸ್ಮಿ ಚೇತನ ಅಂತ ನೋಡಿ. ವೇದಗಳು ನಾವು ಉಪಾಸನೆಗೆ ಬಳಸುವಂಥ ಟೆಕ್ಸ್ಟು, ಅದರಿಂದ ನಾವು ಉಪಾಸನೆ ಮಾಡತಕ್ಕಂಥ ದೇವತಾ ಶಕ್ತಿಗಳು ಮೊದಲು ಹೇಳಿದರು. ಅದರಲ್ಲಿ ಮುಖ್ಯ ಇಂದ್ರ ಕೂಡ ಸೇರಿದ್ದಾನೆ. ಅದಕ್ಕೆ ಇಂದ್ರನನ್ನು ಹೇಳಿದರು. ವೇದ ಒಂದು ತಮಾಷೆ ಅಂದರೆ ಅದನ್ನು ಒಂದು ಹೇಳಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟದ್ದು ಅರ್ಥತಃ ಮತ್ತು ಶಬ್ದತಃ ಕೂಡ. ಈಗ ನೋಡಿ, ವೇದ ಅಂದ ಕೂಡಲೇ ದೇವ ನೆನಪಾಗೋದು, ನಮಗೆ ಶಬ್ದ ಕೂಡ ವೇದ ಅಂದ ಕೂಡಲೇ ಅದನ್ನು ರಿವರ್ಸು, ವೇದ ಆಯ್ತು, ಮತ್ತೆ ವಾಟ್ ಅಬೌಟ್ ದೇವ ಅಂತ. ಆ ಶಬ್ದವೂ ಕೂಡ ನೆನಪು ಮಾಡಿಸುವಂತಹದ್ದು ದೇವವನ್ನು. ಮತ್ತೆ ವೇದ ಅಂದರೆ ವೇದ ಪ್ರತಿಪಾದ್ಯ ದೇವತೆಗಳೇ, ಮತ್ತೆ ವೇದದಲ್ಲಿ ಪ್ರತಿಪಾದ್ಯವಾದ ದೇವತೆ. ದೇವಾನಾಂ ಅಸ್ಮಿ ವಾಸವಃ ಅಂತ ಹೇಳಿ ಬಹಳ ಒಳ್ಳೆಯ ಶಬ್ದ ಅಲ್ವಾ. ವಾಸವ ಅಂದ್ರೆ ಏನು? ವಾಸವಾಗಿ, ಇದನ್ನ ಕನ್ನಡದಲ್ಲಿ ಹೇಳಿದರೆ ವಾಸವಃ ಅಂದರೆ ಎಲ್ಲದರ ಒಳಗೂ ವಾಸವಾಗಿರುವವ. ಹಾಗಾದ್ರೆ ಭಗವಂತನೇ, ಇನ್ಯಾರು? ಎಲ್ಲದರೊಳಗೂ ವಾಸವ ಅವನ ದೇಹದೊಳಗೆ ಇದ್ದಾನೆ ಅಷ್ಟೇ. ಉಳಿದವರಿಗೂ ತತ್ವಾಭಿಮಾನಿಯಾಗಿ ಒಂದು ಕಿಂಚಿತ್ ಅವನಿಗೆ ಅಧಿಕಾರ ಇದೆ, ಪೂರ್ಣಾಧಿಕಾರ ಏನೂ ಇಲ್ಲ. ಆದರೆ ಎಲ್ಲರ ಒಳಗೂ ವಾಸ ಮಾಡಿರುವವ, ಎಲ್ಲರೊಳಗೂ ವಾಸವಾಗಿರುವವ. ವಾಸಾರ್ಥಂ ವಾತಿ ಅಥವಾ ವಸತೀತಿ ವಾಸವ, ವಾಸಾರ್ಥಂ ವಾತಿ ಇತಿ ವಾಸವ. ಎಲ್ಲರೊಳಗೂ ವಾಸವಾಗಿರುವವ, ಇಂದ್ರನಲ್ಲೂ ಇರುವವ ವಾಸವ. ಇಂದ್ರ ಅಂತ ವಿಶೇಷವಾಗಿ ಯಾಕೆ ಹೇಳಿದರು ಅಂದರೆ, ಹಿಂದೆ ನಮ್ಮಲ್ಲಿ ಒಂದು ಅಗ್ನಿಹೋತ್ರ ಅಂತ ಇತ್ತು ನೋಡಿ. ನಿತ್ಯ ಯಾವತ್ ಜೀವಂ ಅಗ್ನಿಹೋತ್ರಂ ಜುಹೋತಿ ಅಂತ ಬದುಕಿರುವಷ್ಟು ಕಾಲ, ಕೊನೆಯ ಉಸಿರು ಇರುವಷ್ಟುವರೆಗೂ ಅಗ್ನಿ ಮೂಲಕವಾದ ಆಧಾರಣೆ ಮಾಡಿ ಮನೆಯಲ್ಲಿ ಅಗ್ನಿಹೋತ್ರ ಆಗಬೇಕು. ಅದು ನಿತ್ಯ ಕರ್ಮ ಅದು ಅಂತ ಹೀಗೆ ಇತ್ತು ಹಿಂದೆ ವೈದಿಕ ಕಾಲದಲ್ಲಿ. ಅಗ್ನಿಹೋತ್ರ ಅನ್ನೋದು ನಿತ್ಯ ಕರ್ಮ. ಆದ್ದರಿಂದಲೇ ಇವತ್ತಿಗೂ ಉಡುಪಿಯಲ್ಲಿ ಕೃಷ್ಣ ಮಠದಲ್ಲಿ ಸ್ವಾಮಿಗಳು ಕೃಷ್ಣನಿಗೆ ನೈವೇದ್ಯ ಸಮರ್ಪಣೆ ಮಾಡುವ ಸಮಕಾಲದಲ್ಲಿ, ಈಗ ಸಮಯ ಪುರುಸೋತಾದಾಗ ಸಮಯ ಚೇಂಜ್ ಮಾಡ್ತಾರೆ ಅನ್ನೋ ಪುರೋಹಿತರು ಗೊತ್ತಿಲ್ಲ, ಇಲ್ಲದೇ ಇದ್ರೆ ಕ್ರಮ ಅಲ್ಲಿ ಅಗ್ನಿಮುಖದಲ್ಲಿ ಅಗ್ನಿಹೋತ್ರ ಆಗಬೇಕು. ಅಗ್ನೇ ಸ್ವಾಹ ಪ್ರಜಾಪತಿ ಸ್ವಾಹ ಇಂದ್ರಾಯ ಅಗ್ನಿ ಪೂರ್ವಾಹುತಿ ಪ್ರಜಾಪತಿ ಉತ್ತರ ಇಂದ್ರ ಪ್ರಧಾನಾಹುತಿ ಇಂದ್ರನಿಗೆ. ಇದು ಅಗ್ನಿಹೋತ್ರದಲ್ಲಿ ಆಹುತಿ. ಇಲ್ಲಿ ಇಂದ್ರಾಯ ಸ್ವಾಹ ಅಂತ ಕೊಡೋದು ಇದಿ ಪರಮೇಶ್ವರಿಯೇ, ಸರ್ವಸಮರ್ಥನಾದ ಭಗವಂತನಿಗೆ ಇಂದ್ರ ಪ್ರತೀಕದಲ್ಲಿ ಅಗ್ನಿಹೋತ್ರದಲ್ಲಿ ಆಹುತಿ. ಪ್ರಧಾನ ಆಹುತಿ ಇಂದ್ರಾಯ ಸ್ವಾಹ. ಇಲ್ಲಿ ಆಚಾರ್ಯ ಕರಾರ್ಚಿತನಾದಂಥ ಕೃಷ್ಣನಿಗೆ ಸ್ವಾಮಿಗಳು ಸಮರ್ಪಣೆ ಮಾಡುವಾಗ ಗೃಹಸ್ಥರು ಪುರೋಹಿತರು, ಕೃಷ್ಣ ಮಠದ ಪುರೋಹಿತರು ಅಗ್ನಿಮುಖದಲ್ಲಿ ಅದೇ ಹೊತ್ತಿಗೆ ಹಿಂದೆ ಇದ್ದದ್ದು, ಈಗ ಸ್ವಲ್ಪ ಅನುಕೂಲತೆಗಳಿಗೋಸ್ಕರ ಒಂದೊಂದು ಪರ್ಯಾಯದಲ್ಲಿ ಒಂದೊಂದು ಕಾಲ ಮಾಡೋದು, ಅದೇ ಹೊತ್ತಿಗೆ
ಮೃಷ್ಟಾನ್ನದಲ್ಲಿ ಬ್ರಾಹ್ಮಣ ಮುಖದಲ್ಲಿ ಭಗವಂತನಿಗೆ ಆರಾಧನೆ ಆಗಬೇಕು. ಏಕಕಾಲದಲ್ಲಿ ಇದು ನಡೀತಾ ಇದ್ದದ್ದು. ಇದು ಅಗ್ನಿಮುಖದಲ್ಲಿ ಅಗ್ನಿಹೋತ್ರ ಆಗಬೇಕು, ಅಲ್ಲಿ ಪ್ರತೀಕಕ್ಕೆ, ಅಲ್ಲಿ ಬ್ರಾಹ್ಮಣ ಪ್ರತೀಕದಲ್ಲಿ. ಈ ಮೂರು ಕ್ರಿಯೆಯು ಅಲ್ಲಿ ಸಮರ್ಪಣೆ, ಬ್ರಾಹ್ಮಣನ ಪ್ರತೀಕದಲ್ಲಿ ಸಮರ್ಪಣೆ. ಅದು ಅಲಂಕಾರ ಪೂಜೆಗೆ ಆಗಿರತಕ್ಕಂಥ ಅನ್ನ ಅಲ್ಲಿ ಬ್ರಾಹ್ಮಣ, ಇಲ್ಲಿ ದೇವರಿಗೆ ಊಟ ಬಡಿಸುವಾಗ ಅಲ್ಲಿ ಬ್ರಾಹ್ಮಣರು ಊಟ ಮಾಡ್ತಾ ಇರ್ತಾರೆ. ಕೆಲವರು ವಿಜಿತ. ಇದು ಮೂರು ಭಗವಂತನಿಗೆ ಬಡಿಸೋದು, ಮನುಷ್ಯನಿಗೆ ಅಲ್ಲ. ಇದು ಮೂರು ಪ್ರತೀಕದಲ್ಲಿ ಅನ್ನದಾನ. ಅಂದರೆ ವೈದಿಕ ಸಂಪ್ರದಾಯದ ಕಾನ್ಸೆಪ್ಟ್ ಅನ್ನ ಆಚಾರ್ಯರು ಹೇಳಿದಂತೆ ಅದನ್ನು ಪೂರ್ತಿ ಸ್ಪಿರಿಟ್ ಇಟ್ಟುಕೊಂಡೋ ಚೂರು ಚೂರು ಮರೆತೋ ಏನೇ ಆದರೂ ಆಚಾರ್ಯರು ಹೇಳಿದ ವೈದಿಕ ಸಂಪ್ರದಾಯಗಳನ್ನು ಒಂದು ರೀತಿಯಿಂದ ಸಮಗ್ರವಾಗಿ ಉಳಿಸಿಕೊಂಡು ಬಂದಿರುವ ಏಕಮಾತ್ರ ಸ್ಥಳ ಅಂದರೆ ಉಡುಪಿ ಕೃಷ್ಣ ಮಠ. ಮತ್ತೆ ಎಲ್ಲ ಕಡೆ ಡಿಸ್ಟಾರ್ಟ್ ಆಗ್ತಾ ಬಂದಿದೆ. ಅದು ಏನೇನೋ ಆಗಿದೆ. ಮತ್ತೆ ಕೆಲವು ಅದನ್ನು ಸರಿಯಿಲ್ಲ, ಎಲ್ಲಿಯೂ ಸರಿಯಿಲ್ಲ. ಅದನ್ನು ನಾನು ಎಲ್ಲಿ ಬೇಕಾದರೆ ಇದನ್ನು ಹೇಳ್ತೇನೆ. ಯಾಕಂದರೆ ನನಗೆ ಮುಲಾಜಿಲ್ಲ, ನನಗೆ ಯಾರ ಮೇಲೂ ದ್ವೇಷವೂ ಇಲ್ಲ, ಯಾರ ಭಯವೂ ಇಲ್ಲ. ಆಚಾರ್ಯನ ಸಂಪ್ರದಾಯವ ಶುದ್ಧವಾಗಿ ಇವತ್ತು ಎಲ್ಲಿಯಾದರೂ ಉಳಿದಿದ್ರೆ ಅದು ಉಡುಪಿಯಲ್ಲಿ ಅಂತ ಹೇಳೋದಿಲ್ಲ, ಕೃಷ್ಣ ಮಠದಲ್ಲಿ. ಮಠಗಳಲ್ಲಿ ಕೂಡ ಡಿಸ್ಟಾರ್ಟ್ ಆಗಿರ್ಬೋದು. ಕೃಷ್ಣ ಮಠದಲ್ಲಿ ಆಚಾರ್ಯ ಹಾಕೊಟ್ಟ ಅಂತ ಆ ವೈದಿಕವಾದ ಸಂಪ್ರದಾಯದ ಒಂದು ರೇಖೆ ಕಾಣ್ತದೆ. ಹಾಗೆ ಇದಕ್ಕೆ ಉದಾಹರಣೆ ಇದೆ. ಏಕಕಾಲದಲ್ಲಿ 3 ಕಡೆ. ಆಮೇಲೆ ಮೊನ್ನೆ ಪ್ರಥಮ ಏಕಾದಶಿ ದಿವಸ ಮುದ್ರಾಧಾರಣೆ ಆಯಿತು. ನನಗೆ ತಿಳಿದ ಹಾಗೆ ಮುದ್ರಾಧಾರಣೆ ಮಾಡ್ಬೇಕಾದ್ರೆ ಮೊದಲು ಸುದರ್ಶನ ಹೋಮ ಮಾಡಿ ಆ ಮಂತ್ರಭೂತವಾದ ಮುದ್ರಾಧಾರಣೆ ಮಾಡುವಂತಹ ಸಂಪ್ರದಾಯ ಇರೋದು ಉಡುಪಿಯಲ್ಲಿ ಮಾತ್ರ. ಬೇರೆ ಕಡೆ ಪುರುಸೊತ್ತಿದ್ದಾಗ ಒಲೆಗೆ ಮುದ್ರೆ ಹಿಡಿದು ಓದ್ತೋದು, ಒಲೆ ಮುದ್ರೆ ಹಿಡಿದು ಓದ್ತೋದು. ಅದು ಒಲೆ ಹಾಗಾದರೆ ಹೋಟೆಲ್ನ ಸ್ಟವ್ನಲ್ಲಿ ಬಿಸಿಯಾಗಿ ಒಂದು ಚರ್ಮ ಸುಟ್ರೆ ಸಹಿ. ಆದರೆ ಸುದರ್ಶನ ಹೋಮ ಮಾಡಿ ಮುದ್ರಾಧಾರಣೆ ಮಾಡತಕ್ಕಂಥದ್ದು ಎಲ್ಲಿ ಹೋದರೂ ಉಡುಪಿಯಲ್ಲಿ ಹಾಗೇ ಮುದ್ರಾಧಾರಣೆ ಮಾಡೋ ಕ್ರಮ. ಸುದರ್ಶನ ಹೋಮ ಮಾಡಿ ಅಗ್ನಿ ಸಂಸ್ಕಾರ ಆಗಿ ಅದರಲ್ಲಿ ಮುದ್ರಾಧಾರಣೆ ಉಡುಪಿಯಲ್ಲಿ ಆಯಿತು. ಇಲ್ಲಿ ಈಗ ಸ್ವಾಮಿಗಳೆಲ್ಲ ಬಂದು ಮಾಡಿದರು. ಇಲ್ಲಿಯೂ ಅದು ಸುದರ್ಶನ ಹೋಮ ಮಾಡಿಯೇ ಮಾಡುವಂಥ ಹೊರತು ಹಾಗೇ ಮಾಡುವಂಥ ಕ್ರಮ ಇಲ್ಲ. ಒಟ್ಟಿಗೆ ಮೈ ಸುಟ್ಟುಕೊಳ್ಳೋದಲ್ಲ ಅದು ಮುದ್ರಾಧಾರಣ. ಅದು ಮೈ ಸುಟ್ಟುಕೊಳ್ಬೇಕಾಗಿದ್ದೇನೆ. ಸುಮ್ಮನೆ ಒಂದಿಷ್ಟು ಬೆಂಕಿಯ ಒಲೆಯಲ್ಲಿ ಬೆಂಕಿ ಕೆಂಡದಲ್ಲಿ ಮುದ್ರೆ ಇಟ್ಟು ಹಚ್ಚಿಕೊಳ್ಳೋದು, ಬೆಂಕಿ ಕೆಂಡವನ್ನು ಇಟ್ಟುಕೊಳ್ಬೋದಲ್ಲ ಡೈರೆಕ್ಟು. ಸುಮ್ಮನೆ ಒಲೆಗೆ ಒಂದು 2 ಕೆಲಸ ಆದರೂ ಉಳೀತದೆ ಅಲ್ಲ. ಅದು ಬೆಂಕಿ ಕೆಂಡ ಹಾಕಿಕೊಳ್ಳೋದಲ್ಲ, ಅದು ಸುದರ್ಶನ ಮಂತ್ರ ಜಪದಿಂದ ಪವಿತ್ರವಾದಂಥ ಒಂದು ಸಂಸ್ಕಾರ. ಶ್ರೀ ವೈಷ್ಣವರಲ್ಲಿ ಇದೆ. ಶ್ರೀ ವೈಷ್ಣವರಲ್ಲಿ ಮಾತ್ರ ಅವರು ಜನ್ಮಕ್ಕೊಮ್ಮೆ ಗುರುದೀಕ್ಷೆ ಅಂತ ಒಂದು ಸರ್ತಿ ತಮ್ಮ ಗುರುಗಳ ಹತ್ರ ಮುದ್ರಾಧಾರಣೆ, ತಪ್ತ ಮುದ್ರಾಧಾರಣೆ ಮಾಡಿಸ್ಕೊಂಡ್ರೆ ಮತ್ತೆ ಪ್ರತಿ ವರ್ಷ ಮಾಡಿಸ್ಕೊಳ್ಳೋರು ಅಷ್ಟೇ. ಅದನ್ನು ಅವ್ರು ನಿಜವಾದ ವೈಷ್ಣವ ದೀಕ್ಷೆ ಅಂದರೆ ಮುದ್ರಾಧಾರಣೆ ಆಗಲೇಬೇಕು ಅವರಿಗೆ ಕೂಡ, ಗುರುದೀಕ್ಷೆ. ಹೀಗೆ ಆ ಸಂಪ್ರದಾಯಗಳ ನಿಜವಾದಂಥ ಸ್ಫೂರ್ತಿಯನ್ನ, ಕೃಷ್ಣ ಕೊಟ್ಟಂಥ ಸ್ಫೂರ್ತಿಯನ್ನ ಆಚಾರ್ಯರು ಹೇಳಿದರು ಮತ್ತು ಅದನ್ನು ಆಚರಣೆಗೆ ತಂದರು. ಅದು 700 ವರ್ಷ ಆಗುವಾಗ ಸ್ವಲ್ಪ ಡಿಸ್ಟಾರ್ಟ್ ಆಗುತ್ತೆ. ಆಚಾರ್ಯ ಹೇಳಿದ ಹಾಗೆ ಅದೇ ಪ್ರಮಾಣದಲ್ಲಿ ಉಳಿಯೋಲ್ಲ, ಅದು ಬೇರೆ ವಿಷಯ. ಈಗ ಉದಾಹರಣೆಗೆ ಋಷಿಕೇಶ ತೀರ್ಥರಿಗೆ ರಾಮದೇವರನ್ನು ಕೊಟ್ಟರು. ಯಾಕೆ? ಋಷಿಕೇಶ ತೀರ್ಥರು ಅಕಾರದ ಉಪಾಸಕರು ಅಲ್ಲ, ಕೃಷ್ಣ ಇದು ಉಕಾರದ ಉಪಾಸಕರು. ರಾಮ ಅಕಾರದ ಉಪಾಸಕರಿಗೆಲ್ಲ ಕೃಷ್ಣನ ವಿಗ್ರಹವನ್ನು ಕೊಟ್ಟರು. ಎಲ್ಲರಿಗೂ ಕೃಷ್ಣ, ರಾಮ, ನರಸಿಂಹ 3 ಕೊಟ್ಟದ್ದು ಮತ್ತು ವರಾಹ ಇನ್ಯಾವರು ಕೊಟ್ಟಿದ್ದು. ಯಾಕೆಂದ್ರೆ ಅಕಾರದ ಕೃಷ್ಣೋಪಾಸಕರಿಗೆ ಆ ಕೃಷ್ಣ, ಅಕಾರದ ಉಕಾರದ ಉಪಾಸಕರಿಗೆ ರಾಮ, ಮಕಾರದ ಉಪಾಸಕರು ನರಸಿಂಹ, ನಾದ ಉಪಾಸಕರಿಗೆ ವರಾಹ. ಮುಗಿದು ಇನ್ನು ಓಂಕಾರದ ಉಪಾಸನೆ ಮಾಡೋ ಯತಿಗಳಿಗೆ ಬೇರೆ ವಿಗ್ರಹಗಳನ್ನು ಕೊಟ್ಟೇ ಇಲ್ಲ ಅವರು. ಹಾಗಾದರೆ ಆ ಉಕಾರದ ಉಪಾಸಕರು ಋಷಿಕೇಶ ತೀರ್ಥರು ರಾಮದೇವರು ಕೊಟ್ಟರು. ಈಗ 700 ವರ್ಷದಲ್ಲೇ ಬಂದ ಯತಿಗಳೆಲ್ಲ ಉಕಾರದ ಉಪಾಸಕರಾಗಬೇಕು ನಿಯಮ ಉಂಟಾ? ಅದೇನಿಲ್ಲ. ಮತ್ತೆ ರಾಮದೇವರೇ ಪ್ರತ್ಯೇಕ ಚೇಂಜ್ ಮಾಡಿ ನಾವು ಉಕಾರ ಉಪಾಸಕರಲ್ಲ ಬೇರೆ ದೇವರು ತನ್ನಿ ಅಂತ ಹೇಳಲಿಕ್ಕಾಗತ್ತಾ? ಅದನ್ನ ಆಚಾರ್ಯರು ತಾನು ತನ್ನ ಶಿಷ್ಯರಿಗೆ ಕೊಟ್ಟಾಗ ಏನು ಉಪಾಸನೆ ಇತ್ತೋ ಅದು ಅನೂಚಾನವಾಗಿ ಚೂರೂ ವಿಚ್ಛೇದ ಇಲ್ಲದೆ ಮುಂದುವರಿಬೇಕು ಅಂದರೆ ಯಾವ ಕಾಲದಲ್ಲೂ ಯಾವ ಪರಂಪರೆಯಲ್ಲೂ ಸಾಧ್ಯ ಇಲ್ಲ. ಆದರೆ ಕಿಂಚಿತ್ ಅದರ ಸ್ಪರ್ಶ ಉಳಿತದೆ. ಹೀಗೆ ಅದನ್ನು ನೋಡಿ, ದೇವತೆಗಳಾಯಿತು, ವೇದ ಆಯಿತು, ಆಮೇಲೆ ಬೇಕಾಗೋದೇನು? ಗ್ರಂಥ ಪ್ರತಿಪಾದ್ಯವಾದ ದೇವತೆ. ಅದನ್ನು ತಿಳ್ಕೊಳ್ಳತಕ್ಕಂಥ, ಅಧ್ಯಯನ ಮಾಡಿ ತಿಳ್ಕೊಳ್ಬೇಕಾಗಿರತಕ್ಕಂಥದ್ದು ನಮ್ಮ ಕೆಲಸ. ಅದಕ್ಕೆ ಮುಂದೆ ಬೇಕಾದ್ದು ಮನನ. ಒಂದು ಗ್ರಂಥ ಅದರಲ್ಲಿರ್ತಕ್ಕ ವಿಷಯ ತಿಳಿತಾನೆ ಅನ್ನೋಣ. ವಿದ್ಯೆಯಾ ಕರೋತಿ, ತಿಳಿದು ಮಾಡಬೇಕಲ್ವಾ? ಏನೇನು ಭಯಂಕರ ನೋಡಿ.
ತಿಳಿದವರು ಮಾಡುವುದಿಲ್ಲ, ಮಾಡುವವರಿಗೆ ತಿಳಿಯುವುದಿಲ್ಲ ಅಂತ ಹೇಳಿಬಿಟ್ರು ಶಂಕರಾಚಾರ್ಯರು. ಗಂಡಾಂತರ, ತಿಳಿದವರು ಮಾಡೋದೇ ಇಲ್ಲ ಅಂತ. ಮತ್ತೆ ಹಾಗಾದ್ರೆ ಗತಿಯನ್ನು ಕರ್ಮದ್ದು? ತಿಳಿದವರು ಮಾಡಬಾರ್ದು, ಮಾಡುವವರಿಗೆ ತಿಳಿಬಾರ್ದು, ತಿಳಿದ ಮೇಲೆ ಮಾಡಬಾರ್ದು. ಅದರಿಂದ ಏನೂ ಗೊತ್ತಿಲ್ಲದೆ ಇದ್ದಾಗ ಪೆದ್ದು ಪೆದ್ದು ಕರ್ಮ. ಈ ಹಿಸ್ಟ್ರಿ ಬುಕ್ ಬರೆದ ಹಾಗೆ, ಏನು ಗೊತ್ತಿಲ್ಲದೆ ಇದ್ದಾಗ ಕರ್ಮ, ಗೊತ್ತಾದ್ಮೇಲೆ ಹಿಸ್ಟ್ರಿ ಬುಕ್ ಬರೀಲಿಕ್ಕೆ ಆಗುದಿಲ್ಲ, ಕರ್ಮ ಮಾಡಲಿಕ್ಕೆ ಇಲ್ಲ ಅವನಿಗೆ. ತಿಳಿದ ಮೇಲೆ ಮಾಡಬಾರದು ಅಂತ ಒಂದು ಸಿದ್ಧಾಂತ ಘೋಷಣೆ ಮಾಡಿಬಿಟ್ರು ಶಂಕರರು. ಜ್ಞಾನಿಗೆ ಕರ್ಮ ಇಲ್ಲ ಅಂತ. ಅದು ಏನಾಯ್ತು ಅಂದ್ರೆ, ಕರ್ಮ ಮಾಡುವುದು ಅಜ್ಞಾನಿ. ಉಪನಿಷತ್ ಏದೇವ ವಿದ್ಯೆಯಾ ಗರೋತಿ ಶ್ರದ್ಧಯೋಪನಿಷದಾ ತದೇವ ವೀರ್ಯವತ್ತರಂ ಭವತಿ. ಅಲ್ಲಪ್ಪ, ತಿಳಿದು ಮಾಡಬೇಕು, ತಿಳಿದು ಮಾಡಿದರೆ ಮಾತು ಕರ್ಮ. ಆದ್ರಿಂದ ತಿಳ್ಕೋಬೇಕು, ತಿಳ್ಕೊಳ್ಳೋದ್ರಿಂದ ಮನನ, ವೇದಾರ್ಥ ಮನನ ಮಾಡಿ ಅದನ್ನ ಅರ್ಥ ತಿಳ್ಕೊಂಡು ಕರ್ಮ ಮಾಡಬೇಕು. ಅದಕ್ಕೆ ಬೇಕಾದ್ದೇನು ಮುಂದೆ? ಮನಸ್ಸು. ಅದು ಹೇಳಿದ, ಇಂದ್ರಿಯಾಣಂ ಮನಶ್ಚಾಸ್ಮಿ. ವೇದ ಕೊಟ್ಟವನು ನಾನು, ವೇದ ಪ್ರತಿಪಾದ್ಯನಾದ ಇಂದ್ರಾದೇವತೆಗಳು ಕೂತು ಆಹುತಿ ಸ್ವೀಕರಿಸುವನು ನಾನು, ವೇದಾರ್ಥ ಚಿಂತನೆ ಮಾಡಿ ಯಜಮಾನಾಗ ಆಹುತಿ ಕೊಡತಕ್ಕ ನಿನ್ನೊಳಗೆ ಇರುವವನು ನಾನೇ ಅಂತ. ಇಂದ್ರಿಯಾಣಂ ಮನಶ್ಚಾಸ್ಮಿ. ನಿನಗೆ ಮನಸ್ಸು ಅಂತ ಒಂದು ಇಲ್ಲದೆ ಇರ್ತಿದ್ರೆ ಜೀವನ ಕಥೆಯನ್ನು ಹೇಳಿ. ಎಲ್ಲ ಇದೆ, ಮನಸ್ಸು ಒಂದಿಲ್ಲ. ಮನಸ್ಸಿಲ್ಲ ಅಂದ್ರೆ ಎನಸ್ಥಿಸಿಯಾ ಕೊಟ್ಟ ಪೇಷಂಟ್ನಾಗೆ ಏನಿಲ್ಲ. ಮನುಷ್ಯ ಅಂತ ಇರುವುದು ಅವ್ರು ಎಲ್ಲ ಕಾರ್ಬಾರು. ಕಣ್ಣಿದ್ರೆ, ಕೈ ಇದೆ, ಕಾಲಿದೆ, ಏನು ಮನಸ್ಸಿಲ್ಲದೆ ಇದ್ರೆ ನಡಿಲಿಕ್ಕೆ ಆಗುದಿಲ್ಲ. ಮನಸ್ಸಿಲ್ಲದಿದ್ರೆ ಕೈಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಮನಸ್ಸಿಲ್ಲದಿದ್ರೆ ನೋಡ್ಲಿಕ್ಕೆ ಆಗುದಿಲ್ಲ, ಮನಸ್ಸಿದ್ರೆ ಕೇಳಲಿಕ್ಕೆ ಆಗುದಿಲ್ಲ, ಇಲ್ಲದಿದ್ರೆ ಕೇಳುವುದಿಲ್ಲ. ಮತ್ತೆ ಅಷ್ಟೇ, ಮನಸ್ಸಿಲ್ಲದೆ ಇದ್ರೆ ಏನೂ ಇಲ್ಲ, ಆಕ್ಟಿವಿಟೀಸೇ ಇಲ್ಲ, ಕರ್ಮವೇ ಇಲ್ಲ. ಜಡ ಆದ್ರೂ ಬೇಕು, ಯಾಕಂದ್ರೆ ಅದಕ್ಕೆ ಮನಸ್ಸಿಲ್ಲ, ಕರ್ಮ ಇದು ಇದ್ದೂ ಇಲ್ಲ ಹಾಗಾಯ್ತಾರೆ. ಮನಸ್ಸು ಒಂದು ಇಲ್ಲದೆ ಇದ್ರೆ ಮನುಷ್ಯ ಹಿ ಇಸ್ ಜಸ್ಟ್ ಲೈಕ್ ಆನ್ ಇನರ್ಟ್, ಜಸ್ಟ್ ಲೈಕ್ ಎ ಪೆಬಲ್, ಏನೂ ಇಲ್ಲ. ಇಂದ್ರಿಯಾಣಂ ಮನಶ್ಚಾಸ್ಮಿ. ಎಲ್ಲಾ ಇಂದ್ರಿಯಗಳ ಚಟುವಟಿಕೆಗೆ ಮೂಲ ಪ್ರೇರಣೆ ಮನಸ್ಸು. ಮನಸ್ಸು ನೋಡುವಂದಾಗ ಕಣ್ಣು ನೋಡುತ್ತೆ, ಮನಸ್ಸು ಆಚೆ ನೋಡ್ತಾ ಇದ್ದಾರೆ, ಕಣ್ಣು ನೋಡಿದರೂ ಕಾಣೋಲ್ಲ. ಮನಸ್ಸು ಕೇಳು ಅಂತ ಹೇಳಿ ಸಜೆಷನ್ ಕೊಟ್ರೆ ಕಿವಿಗೆ ಕೇಳಿಸುತ್ತೆ. ಅಂದ್ರೆ ವಸ್ತು ನೋಡಿ, ವಿಷಯ ಹೀಗಿದೆ, ವಸ್ತುವಿಗೂ ಕಣ್ಣಿಗೂ, ವಸ್ತು ಶಬ್ದಕ್ಕೂ ಕಿವಿಗೂ ಸಂಪರ್ಕ ಆಗಬೇಕು, ಆಮೇಲೆ ಕಿವಿಗೂ ಮನಸ್ಸಿಗೂ ಸಂಪರ್ಕ ಆಗಬೇಕು. ಇಲ್ಲದೇ ಇದ್ರೆ ಮನಸ್ಸು ಅದಕ್ಕೆ ಬೆನ್ನು ಹಾಕೂತ್ ಬಿಟ್ರೆ ಕೇಳಿದ್ದು ಕೇಳಿಸೋದಿಲ್ಲ, ನೋಡಿದ್ದು ಕಾಣಿಸೋದಿಲ್ಲ. ಸೊ ವಸ್ತುವಿಗೆ ಇಂದ್ರಿಯಕ್ಕೆ ಸಂಪರ್ಕ ಆಗಿ, ಇಂದ್ರಿಯದಿಂದ ಮನಸ್ಸಿಗೆ ಸಂಪರ್ಕ ಆಗಿ, ಮನಸ್ಸಿಗೂ ಆತ್ಮಕ್ಕೂ ಸಂಪರ್ಕ ಆಗಬೇಕು. ಆಗ ಜ್ಞಾನ ಬರ್ತದೆ. ಯಾಕಂದ್ರೆ ಮನಸ್ಸು ಅನ್ನೋದು ಕಂಪ್ಯೂಟರ್, ಅದು ಅದನ್ನು ರಿಸೀವ್ ಮಾಡೋದು ಆತ್ಮ. ಸೊ ಇಷ್ಟೆಲ್ಲ ಪದಾರ್ಥದಿಂದ ಇಂದ್ರಿಯಕ್ಕೆ, ಇಂದ್ರಿಯದಿಂದ ಮನಸ್ಸಿಗೆ, ಮನಸ್ಸಿನಿಂದ ಆತ್ಮಕ್ಕೆ, ಇಷ್ಟು ಕಾಂಟ್ಯಾಕ್ಟ್ಗಳು ಇಂಟ್ಯಾಕ್ಟ್ ಆಗಿ ನಡೀತಾ ಇದ್ದಾಗ ನಮಗೆ ಒಂದು ವಸ್ತುವಿನ ಅನುಭವ ಬರ್ತದೆ. ಇದರ ಯಾವುದೋ ಒಂದು ಡೀಲಿಂಗ್ ಆದರೆ ಅನುಭವ ಬರೋದಿಲ್ಲ, ಜ್ಞಾನ ಬರೋದಿಲ್ಲ. ಅದಕ್ಕೆ ಕೃಷ್ಣ ಹೇಳಿದ, ಹೊರಗಿರುವ ಎಲ್ಲ ವಸ್ತುಗಳನ್ನ ನಿನ್ನ ಒಳಗಿನ ಆತ್ಮಕ್ಕೆ ಮುಟ್ಟಿಸುವ ಮಾಧ್ಯಮವಾಗಿ ಮನಸ್ಸಿರುವುದು. ಮನಸ್ಸು ಇಲ್ಲ ಅಂದ್ರೆ ಹೊರಗಿನ ವಸ್ತು ಒಳಕ್ಕೆ ಅಂತಃಕರಣ, ಒಳಗಿನ ಸಂಪರ್ಕವೇ ಇಲ್ಲ, ಪ್ರಪಂಚ ಜ್ಞಾನವೇ ಇಲ್ಲ. ನಾನು ಒಬ್ಬರು ವೃದ್ಧರನ್ನ ನೋಡಿದ್ದೆ ನಮ್ಮ ಊರಿನಲ್ಲಿ. ಹಿಂದೆ ಒಬ್ಬರಿದ್ದರು, ಅವರು ಗಟ್ಟಿಮುಟ್ಟಾಗಿದ್ದರು, ವೆಲ್ ಬಿಲ್ಟ್ ಬಾಡಿ, ತುಂಬಾ ಒಳ್ಳೆ ಪರ್ಸನಾಲಿಟಿ. ಸುಮಾರು ಆವಾಗ ನಾನು ಅವ್ರು ನೋಡುವಾಗ 60-65 ವರ್ಷ. ಈಗ ಪ್ರಾಯ ಇಲ್ಲ ಅವರು. ಇದು ನಾನು ಹೇಳ್ತಾ ಇರೋದು ಒಂದು 25-30 ವರ್ಷದ ಕೆಳಗೆ. 60-65 ವರ್ಷ ಪ್ರಾಯ ಅವರಿಗೆ. ತುಂಬಾ ಹೆಲ್ದಿ ಆಗಿದ್ದರು. ಮನೆಯಲ್ಲಿ ಕುರ್ಚಿಯಲ್ಲಿ ಕೂತ್ಕೊಳ್ಳೋರು. ಯಾರು ಬಂದರೂ ಗೊತ್ತಿಲ್ಲ, ಯಾರು ಹೋದರೂ ಗೊತ್ತಿಲ್ಲ. ಮಕ್ಕಳು ಬಾಯಿಗೆ ಹಾಕಿದರೆ ಫಸ್ಟ್ ಕ್ಲಾಸ್ ತಿಂತಿದ್ರು, ಯಾಕಂದ್ರೆ ಅಷ್ಟು ಲಟ್ಟ ಇದ್ರು. ಆಹಾರ ಎಲ್ಲ ಚೆನ್ನಾಗಿ ತಿನ್ನಬೇಕು ಅಂತ ಗೊತ್ತಿಲ್ಲ, ಹಸಿವಾಗುತ್ತೆ ಅಂತ ಹೇಳ್ತಿರ್ಲಿಲ್ಲ, ಏನೂ ಇಲ್ಲ, ರಿಯಾಕ್ಷನೇ ಇಲ್ಲ, ಮೈಂಡ್ ಕೆಲಸ ಮಾಡ್ತಾ ಇರಲಿಲ್ಲ. ಆದರೆ ಅದು ಬಿಟ್ಟು ಉಳಿದದೆಲ್ಲ ಕೆಲಸ ಮಾಡ್ತಿತ್ತು. ಕೊಟ್ರೆ ಬಾಯಿ ತೆರೆದು ತಿಂತಿದ್ರು, ಪರ್ಫೆಕ್ಟ್ ಇದ್ರು. ಉಳಿದ ಎಲ್ಲ ಹೆಲ್ತ್ 100ಕ್ಕೆ 100ರಷ್ಟು ಪರ್ಫೆಕ್ಟ್, ಏನು ದೋಷವಿಲ್ಲ, ಒಳ್ಳೆ ಗಟ್ಟಿಮುಟ್ಟಾಗಿ ಸುಂದರ ಕಾಯ, ದೃಢಕಾಯ. ದೇವರು ಇಂದ್ರಿಯಾಣ ಮನಶ್ಚಾಸ್ಮಿಯನ್ನು ಹೊರಗೆ ಹೋಗುತ್ತಾ, ಅದು ಒಂದು ಕೊಡೋಲ್ಲ ನಿನಗೆ. ಏನಾದ್ರೂ ಉಪಯೋಗ ಉಂಟಾ? ಬೊಂಬೆ ಪರ್ಯಾಯದ ತಟ್ಟಿರಾಯ ಅಷ್ಟೇ, ಏನಿಲ್ಲ. ಅದು ಒಳಗಿಂದ ಇವನು ಕೂತರೆ ನಡೆಯುತ್ತೆ, ಅದು ಏನುಂಟು ತಟ್ಟಿರಾಯ. ಹಾಗೆ ನನಗೆ ದಿಗ್ಭ್ರಮೆ ಆಯಿತು ನೋಡಿ. ಭಗವಂತ ಯಾವುದು ಒಂದು ಸ್ವಿಚ್ ಆಫ್ ಮಾಡಿಬಿಟ್ರೆ ನಮ್ದು ಏನು ಕಥೆ? ಎಲ್ಲ ಇದೆ, ಸರ್ವಾಂಗ ಸುಂದರ, ಮೈಂಡ್ ಒಂದು ಆಫ್ ಆಗ್ಬಿಟ್ಟಿದೆ. ಅದಕ್ಕೆ ಹೇಳಿದ ಕೃಷ್ಣ, ಇಂದ್ರಿಯಾಣ ಮನಶ್ಚಾಸ್ಮಿ. ನಿನಗೆ ಎಲ್ಲ ಇಂದ್ರಿಯಗಳಿದ್ದು ಅದು ನಿಜವಾಗಿ ಸಾರ್ಥಕ ಆಗೋದು ಮನಸ್ಸಿನ ಮೂಲಕ. ಮನಸ್ಸು ಒಂದು ಕೆಲಸ ಮಾಡದಿದ್ರೆ ಎಲ್ಲ ಇಂದ್ರಿಯಗಳು ಇನ್ವ್ಯಾಲಿಡ್.
ಇಡೀ ಮನುಷ್ಯನ ಎಲ್ಲ ವೈಜ್ಞಾನಿಕ ಚಿಂತನೆಯ, ಅವನ ಪಾಂಡಿತ್ಯದ, ಅವನ ಇನ್ವೆನ್ಷನ್, ಅವನ ಆವಿಷ್ಕಾರದ, ಅವನ ಅನಿಸಿಕೆಯ, ಅವನ ಸ್ಫುರಣಗಳ ಹೇಳಿದಲ್ಲ ಹೊಳೆಯಬೇಕು ಅಂತ ವಿಷಯ. ಶಾಸ್ತ್ರ ಓದಾಗ ಅರ್ಥ ಹೊಳೆಯೋದು ಮನಸ್ಸಿದ್ರೆ, ಇದ್ರೆ ಏನು ಹೊಳೆಯುತ್ತೆ? ಎಲ್ಲದರ ಮೂಲ ಕೇಂದ್ರವಾಗಿ ಆ ಒಳಗಿನಿಂದ ವಿವಿಧ ಚಿಂತನೆಗಳು, ಮನನಕ್ಕೆ ಕಾರಣನಾಗಿ ಮನಃಶಬ್ದ ವಾಚ್ಯನಾಗಿ ನಾನು ಕೂತೆಪ್ಪ. ನಾನೇ ಮನಸ್ಸು ಅಂದ್ರೆ ನಾನಲ್ಲಿ ಕೂತದ್ರಿಂದ ಆ ಜಡ ಕಂಪ್ಯೂಟರ್ ಅದೊಂದು ಮನಸ್ಸು ಅಂದ್ರೆ, ಮೈಂಡ್ ಒಂದು ಜಡ ಕಂಪ್ಯೂಟರ್. ಅದಕ್ಕೂ ಆ ಹೆಸರು ಬಂದದ ಅಷ್ಟೇ. ಮನ್ಯತೆ, ಮನುತೆ ಅಥವಾ ಮನ್ಯತೆ, ಜಾನಾತಿ ಇತಿ ಮನಃ. ಎಲ್ಲವನ್ನೂ ತಿಳಿದ ನಾನೇ ಮನಃಶಬ್ದವಾಚ್ಯ. ಮನಃ ಅಂದ್ರೆ ಮನ್ಯತೆ, ಮನನಾನ್ ಮನಃ. ಆದರೆ ಅದು ಅನೇನ ಮನ್ಯತೆ ಇತಿ ಮನಃ, ಅವನಿಂದಾಗಿ ಇದಕ್ಕೂ ತಿಳಿಯುತ್ತೆ ಅನ್ನೋ ಒಂದು. ಆದ್ರಿಂದ ಮನಸ್ಸು ಅನೇನ ಮನ್ಯತೆ ಅಂದ್ರೆ ನಾವೇನು ತಿಳ್ಕೊಳ್ತೇವೆ? ಅನೇನ ಅಂದ್ರೆ ಈ ಮನಸ್ಸಿನಿಂದ ಮನ್ಯತೆ, ನಾವು ರೂಪಾದಿಗಳನ್ನು ತಿಳಿತೇವೆ. ಮನಸ್ಸಿನಿಂದಾಗಿ ರೂಪ, ಆದ್ರಿಂದ ಮನಸ್ಸು ಅಂದ್ರೆ ಶಾಸ್ತ್ರ ಪ್ರಕಾರ ಅನೇನ ಭಗವತ ಇದಂ ಮನಃ ಮನ್ಯತೆ. ಭಗವಂತನಿಂದಾಗಿ ಮನಸ್ಸು ಮನನ ಮಾಡುತ್ತೆ ಅಷ್ಟೇ. ಹಾಗಾಗಿ ಅದಕ್ಕೂ ಮನಃ ಅಂತ ಹೆಸರು. ಅದು ಯಾವುದು ಬೇಕಾದ್ರೆ ಏನು ಬೇಕಾದ್ರೆ ಹೆಸರು ಇಟ್ಟುಕೊಳ್ಳಿ. ಇನ್ವೆಂಟ್ ಮಾಡಿದಂಥ ಸೈಂಟಿಸ್ಟ್ನ ಹೆಸರೇ ಸೈನ್ಸ್ನಲ್ಲಿ ಬರಲಿಲ್ಲ, ಬೇಕಾದಷ್ಟು ಹೆಸರುಗಳಿವೆ. ಅವೆಲ್ಲ ಅದನ್ನು ಇನ್ವೆಂಟ್ ಮಾಡಿದವನ ಹೆಸರು. ಆ ಸೈಂಟಿಸ್ಟ್ನ ಹೆಸರನ್ನೇ ಆ ಪದಾರ್ಥಕ್ಕೆ ಇಟ್ಟು ಇಡೀ ಜಗತ್ತನ್ನು ಇನ್ವೆಂಟ್ ಮಾಡಿದ ಭಗವಂತ, ಅವನ ಹೆಸರೇ ಇದಕ್ಕೆ ಇಡೋದು. ಇನ್ನೇನು ಇಡೋದು? ಹೆಸರು ಬೇರೆ ಎಲ್ಲಿ ಶಬ್ದ ಬೇಕಲ್ಲ. ಯಾಕೆಂದರೆ ಯೋಚನೆ ಮಾಡಿ, ಒಂದು ಮಡಕೆ ನಾಶ ಆಯಿತು, ಮಡಕೆ ಒಡೆದು ಹೋಯಿತು. ಪ್ರಳಯ ಕಾಲದಲ್ಲಿ ಮಡಕೆಯೇ ಇಲ್ಲ, ಆದರೆ ಘಟ ಅನ್ನೋ ಶಬ್ದ ಉಂಟಲ್ಲ, ಶಬ್ದ ಉಂಟು. ಅದಕ್ಕೆ ಏನು ಅರ್ಥ? ಸರ್ವಸಂಘಟಕನಾದ ಭಗವಂತ ಮಾತ್ರ, ಮತ್ತೇನು ಇಲ್ಲೇ ಇಲ್ಲ ನೀವು ಅರ್ಥಕ್ಕೆ. ಸೊ ಪ್ರಳಯ ಕಾಲದಲ್ಲಿಯೂ ಯಾವುದು ವಾಚ್ಯವೋ ಅದು ನಿಜವಾದ ವಾಚ್ಯ ಶಬ್ದಕ್ಕೆ. ಆಮೇಲೆ ಹುಟ್ಟಿತು ಬೇಕಾದ್ದು ಬೇಡವಾದ್ದು 1000 ಹುಟ್ಟುತ್ತಾ ಇರ್ತಾವೆ, ಸಾಯ್ತಾ ಇರ್ತಾವೆ, ಅವುಗಳ ಹೆಸರುಗಳಾಗ್ತವೆ. ಹೀಗೆ ಇಂದ್ರಿಯಾಣಂ ಮನಶ್ಚಾಸ್ಮಿ. ಆದರೆ ಮನಸ್ಸು ಮಾತ್ರ ಇದ್ರೆ ಸಾಕಾ? ಉಪಯೋಗ ಇಲ್ಲ. ಒಳಗಿನಿಂದ ಚೈತನ್ಯ ಅದನ್ನು ರಿಸೀವ್ ಹಾಗೆ ನೋಡಿ. ವಸ್ತುವಿನ ಮನಸ್ಸಿಗೆ ರಿಸೀವ್ ಆಯಿತು ಕಣ್ಣಿನ ಮೂಲಕ. ಮನಸ್ಸು ಆತ್ಮಕ್ಕೆ ಮೆಸೇಜ್ ಕಳಿಸ್ಬೇಕು, ಆತ್ಮ ರಿಸೀವ್ ಮಾಡಬೇಕು. ಅದಿಲ್ಲದೆ ಮನಸ್ಸಿದ್ದು ಉಪಯೋಗ ಇಲ್ಲ. ಇಂದ್ರಿಯಗಳಲ್ಲಿ ಮನಸ್ಸು. ಆಮೇಲೆ ಭೂತಾನಾಂ ಅಸ್ಮಿ ಚೇತನ. ಪ್ರತಿಯೊಂದು ಜೀವಜಾತದಲ್ಲಿ ಚೇತನ ಅಂದರೆ ಅವೇರ್ನೆಸ್ ಆಗಿ ನಾನು ಕೂತದ್ರಿಂದ ಈ ಮನಸ್ಸು ಕಂಡು ಮೆಸೇಜನ್ನು ಅದು ಅವೇರ್ನೆಸ್ನಲ್ಲಿ ರಿಸೀವ್ ಮಾಡಿತು. ಜ್ಞಾನ. ಅದರಿಂದ ಚೈತನ್ಯ, ಆ ಗ್ರಹಣ ಜ್ಞಾನದ ಗ್ರಹಣ ಶಕ್ತಿ ಉಂಟಲ್ಲ, ಒಂದು ವಸ್ತುವನ್ನು ಗ್ರಹಿಸುವ ಶಕ್ತಿ, ಅದು ಸ್ವತಃ ಜೀವದಲ್ಲಿ ನಾನು ಕೊಟ್ಟು ಕೂತೆ. ಆ ಗ್ರಹಣಕ್ಕೆ ಜೀವಕ್ಕೆ ನಾವು ಪೆಟ್ಟಿಗೆ ಹಾಕಿ, ಪೆಟ್ಟಿಗೆ ಒಳಗೆ ಕರಡಿಗೆ ಸುತ್ತಿ ಇಟ್ಟಿದ್ದೇವೆ. ಜೀವ 15 ಬೇಲಿಗಳ ಒಳಗೆ ಇಟ್ಟಿದ್ದೇವೆ ಜೀವವನ್ನು. ಪಂಚಭೂತಗಳು, ಇಂದ್ರಿಯಂ ಶ್ರದ್ಧಾ ಖಂ ವಾಯುರ್ ಜ್ಯೋತಿರಾಭ ಪೃಥ್ವಿ ಇಂದ್ರಿಯಂ ಮನಃ ಅನ್ನಂ ಅನ್ನಾದ್ವೀರ್ಯಂ ತಪೋ ಮಂತ್ರಾ ಕರ್ಮ ಲೋಕಾಹ ಲೋಕೇಶು ನಾಮಚ. ಈ 15 ಬೇಲಿಗಳ ಒಳಗೆ, 15 ಕರಡಿಕೆಯ ಒಳಗೆ ಇಟ್ಟುಬಿಟ್ಟಿದ್ದೇವೆ ಆತ್ಮವನ್ನು. ಅದಕ್ಕೆ ಎಂಥದೂ ಕಾಣೋದಿಲ್ಲ. ಅದಕ್ಕೆ ಒಳಗೆ ಕಳಿಸಿಕೊಡ್ಲಿಕ್ಕೆ ಮನಸ್ಸು, ಹೊರಗಿನದ್ದನ್ನು ಒಳಗೆ ಮುಟ್ಟಲಿಸಿಕೆ ಮನಸ್ಸು ಮುಟ್ಟಿದ್ದನ್ನು ರಿಸೀವ್ ಮಾಡಲಿಕ್ಕೆ ಚೈತನ್ಯ. ಭೂತಾನಾಂ ಅಸ್ಮಿ ಚೇತನ. ಆ ರಿಸೀವರ್ ಆಗಿ ಅದನ್ನು ಗ್ರಹಣ ಮಾಡತಕ್ಕಂಥ ಅವೇರ್ನೆಸ್ ಆಗಿ ಚೇತನದಲ್ಲಿ ಕೂತೆ. ಹಾಗಾಗಿ ಇಡೀ ಪ್ರಪಂಚವನ್ನು ಗ್ರಹಣ ಮಾಡುವ ಶಕ್ತಿ ಒಂದು ಚೇತನಕ್ಕೆ ಬಂತು. ಅದಕ್ಕೆ ಮಾಧ್ಯಮವಾಗಿ ಒಂದು ಮನಸ್ಸು. ಇದು 2 ಜಗತ್ತಿನ ಅದ್ಭುತಗಳು. ಮನಸ್ಸು ಇಡೀ ಪ್ರಪಂಚದ ಹೊರಗಿನ ಪ್ರಪಂಚ ಎಷ್ಟು ವಿಸ್ಮಯವೋ ಅದಕ್ಕಿಂತ ದೊಡ್ಡ ಪ್ರಪಂಚ ಮನಸ್ಸು. ಮೆಂಟಲ್ ವರ್ಲ್ಡ್ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ಟರ್ನಲ್ ವರ್ಲ್ಡ್. ಅತ್ಯಂತ ಅದ್ಭುತವಾದ ಪ್ರಪಂಚ ಅದು. ದೃಷ್ಟಂಚ ಅದೃಷ್ಟಂಚ ಶ್ರುತಂಚ ಅಶ್ರುತಂಚ ಸತ್ಯ ಅಸತ್ಯ ಸರ್ವಂ ಪಶ್ಯತಿ ಸರ್ವಃ ಪಶ್ಯತಿ ಅಂತ ಹೇಳ್ತಾರೆ ಉಪನಿಷತ್ನಲ್ಲಿ. ನೀನು ಇಲ್ಲಿ ಕಂಡದ್ದು, ಇಲ್ಲಿ ಕಾಣದ ಅದ್ಭುತ ಪ್ರಪಂಚವನ್ನು ನಿನ್ನ ಕನಸಿನಲ್ಲಿ ಭಗವಂತ ತೋರಿಸ್ತಾನೆ. ಕನಸಿನಲ್ಲಿ ಕಾಣುವಷ್ಟು ಅದ್ಭುತ ಎಚ್ಚರದಲ್ಲಿ ಕಾಣುವುದು ಸಾಧ್ಯ ಇಲ್ಲ. ಇಲ್ಲಿ ಯಾವುದು ಇಂಪಾಸಿಬಲ್ಲೋ ಅದರಲ್ಲಿ ಕೋಡಿರುವ ಮೊಲವನ್ನು ಎಚ್ಚರದಲ್ಲಿ ಕಾಣುವುದು ಸಾಧ್ಯ ಇಲ್ಲ, ಕನಸಿನಲ್ಲಿ ಕಾಣಬಹುದು. ಯಾಕೆಂದರೆ ಎಚ್ಚರದಲ್ಲಿ ಕೋಡನ್ನು ಕಂಡಿದ್ದೇವೆ, ಮೊಲವನ್ನು ನೋಡಿದ್ದೇವೆ. 2 ಒಟ್ಟು ಮಾಡಿ ಕೋಡಿರುವ ಮೊಲ ಕನಸಿನಲ್ಲಿ ಜಗತ್ತಿನ ಅತ್ಯದ್ಭುತದನ್ನೆಲ್ಲ ನೋಡ್ಬೋದು. ನಾವೇ ಸಾಯುವುದನ್ನು ನಾವೇ ಕಣ್ಣಾರೆ ಕಂಡು ಆಮೇಲೆ ಬದುಕುವುದು. ಠಣ್ಣ ಎಚ್ಚರಾಗಿ ನಿದ್ರೆ ಏನೇನೋ ಸಂಗತಿಗಳು. ಸರ್ವಂ ಪಶ್ಯತಿ, ಯಾಕೆಂದರೆ ಸರ್ವಃ ಪಶ್ಯತಿ, ಸರ್ವಸಮರ್ಥನಾದ ಭಗವಂತ ತೋರಿಸ್ತಾ ಇರುವುದು ಅದನ್ನು. ಆದ್ರಿಂದ ಏನು ಬೇಕಾದರೂ ನೋಡ್ಬೋದು. ಅದೇನು ಮನಸ್ಸಿನ ಪ್ರಪಂಚ ಅತ್ಯಂತ ಅದ್ಭುತವಾದದ್ದು. ಅದನ್ನು ಗ್ರಹಣ ಮಾಡತಕ್ಕ ಈ ಜೀವ, ಇಟ್ ಈಸ್ ಸ್ಮಾಲರ್ ದ್ಯಾನ್ ಆನ್ ಆಟಮ್,
ಇಡೀ ವಿಶ್ವವನ್ನು ವ್ಯಾಪಿಸುವ ಶಕ್ತಿ ಅದಕ್ಕೆ. ಏನು ವಿಚಿತ್ರ! ಇಡೀ ವಿಶ್ವವನ್ನು ತನ್ನ ಅರಿವಿನಿಂದ ಗ್ರಹಣ ಮಾಡಿ ವ್ಯಾಪಿಸಿ ಬಿಡುತ್ತದೆ. ಆ ವಿಸ್ಮಯದ ಹಿಂದೆ ಇರುವುದು ಆಶ್ಚರ್ಯಗಳಿಗೆಲ್ಲ ಆಶ್ಚರ್ಯನಾದ ನಾನೇ. ಆ ಶಕ್ತಿ ಆತ್ಮಕ್ಕೆ ಕೊಟ್ಟೆ, ಆ ಶಕ್ತಿ ಮನಸ್ಸಿಗೆ ಕೊಟ್ಟೆ. ಹೀಗೆ ಇಂದ್ರಿಯಾಣಂ ಮನಶ್ಚಾಸ್ಮಿ ಭೂತಾನಾಂ ಅಸ್ಮಿ ಚೇತನ. ಇದರ ಈ ವಿಸ್ಮಯವನ್ನು ನಿನ್ನ ಮನಸ್ಸಿನ ಪ್ರಪಂಚದೊಳಗೆ ಕೂತು ಒಂಚೂರು ಮನನ ಮಾಡು. ಅದನ್ನು ರಿಸೀವ್ ಮಾಡುವ ಈ ಆತ್ಮ ಅಂದರೆ ಎಂಥದ್ದು ಅಂತ ಒಂಚೂರು ಯೋಚನೆ ಮಾಡು. ಆವಾಗ ಎಲ್ಲ ಆಶ್ಚರ್ಯಗಳನ್ನು ಮೀರಿಸುವ ಒಂದು ವಿಸ್ಮಯದ ಎಕ್ಸ್ಪೀರಿಯನ್ಸ್ ನಿನಗಾಗುತ್ತೆ. ಈ ಎರಡು ವಿಸ್ಮಯದ ಬಗ್ಗೆ ಯೋಚನೆ ಮಾಡುವಂಥ ಮೈಂಡ್ ಆ್ಯಂಡ್ ಸೋಲ್. ಇದಕ್ಕಿಂತ ವಿಸ್ಮಯದ ಸಂಗತಿಯೇ ಇಲ್ಲ, ಅತ್ಯದ್ಭುತ. ಅದರ ಬಗ್ಗೆ ಚಿಂತನೆ ಮಾಡು. ಅದು ಎರಡು ಚಿಂತನೆ ಮಾಡಿದರೆ ಸಾಲದು. ಅದು ಗೊತ್ತಾದಾಗ ಅದು ಎರಡೂ ಇಷ್ಟು ಅದ್ಭುತವಾದದ್ದು ಅದರ ಒಳಗೆ ನಿಂತ ನನ್ನಿಂದ. ಇದು ತ್ರಿಪುಟಿ, ಮೈಂಡ್ ಆ್ಯಂಡ್ ಸೋಲ್ ಆ್ಯಂಡ್ ಗಾಡ್. ಈ ತ್ರಿಪುಟಿಯನ್ನು ತಿಳಿದರೆ ಎಲ್ಲ ತಿಳಿಯಿತು.